ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕರು ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟ ನಮ್ಮ ಮಹಾಕೃಪೆಗೆ ದೇವರಿಗೆ ಸ್ತೋತ್ರ ಹುಡುಗರಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು ಸುಮಾರು ದಿನಗಳಿಂದ ನಾವು 5ನೇ ವಾಲ್ಯೂಮ್ನ ನಾವು ಓದ್ತಾ ಬರ್ತಾ ಇದ್ರಿ. ಅದನ್ನು ಮುಖ್ಯವಾಗಿ ಚಾಪ್ಟರ್ ನಂಬರ್ 8 ನಾವು ಓದ್ತಾ ಇದ್ರಿ. ಸೊ ಪವಿತ್ರಾತ್ಮನ ಬಗ್ಗೆ. ಸೊ ಕಳೆದ ವಾರ ನೋಡ್ಬೇಕಾದ್ರೆ ನಾವು ಅನೇಕ ವಿಚಾರಗಳನ್ನ ಏನು ಮಾಡಿದ್ರಿ, ಅದ್ರ ಬಗ್ಗೆ ನಾವು ನೋಡಿದ್ರಿ. ಪವಿತ್ರಾತ್ಮನ ಬಗ್ಗೆ ಯಾವ ರೀತಿ ಒಂದು ಕ್ರಿಯೆಗಳನ್ನ ಮಾಡ್ತಾರೆ, ಯಾವ ರೀತಿ ಒಂದು ವಿಚಾರಗಳನ್ನ ನಡೆಸ್ತಾರೆ ಸಭೆಯ ಒಂದು ವಿಚಾರದಲ್ಲಿ ಅಂತ ನಾವೇನು ಮಾಡಿದ್ರಿ ನೋಡಿದ್ರಿ. ಆಮೇಲೆ ಪವಿತ್ರಾತ್ಮ ಬಂದಮೇಲೆ ಯಾವ ರೀತಿ ಲೋಕಕ್ಕೆ ನ್ಯಾಯ ತೀರ್ಪಿನ ಬಗ್ಗೆ, ಪಾಪದ ಬಗ್ಗೆ, ನೀತಿ ಬಗ್ಗೆ ಏನು ಮಾಡ್ತಾರೆ, ಅರಿವನ್ನು ಉಂಟಿಸ್ತಾರೆ ಅಂತ ಏನು ಮಾಡಿದ್ರಿ ನೋಡಿದ್ರಿ. ಈ ವಾರ ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ. ಪೇಜ್ ನಂಬರ್ 192 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪೇಜ್ ನಂಬರ್ 117. ಸೊ ಯಾರು ಬ್ರದರ್ಸ್ ಸಿಸ್ಟರ್ಸ್ ಕನ್ನಡ ಓದಂಗಿದ್ರೆ ಕೈಗಳೆತ್ತಿದ್ರೆ ಅವಾಗೆಲ್ಲ ಅವಕಾಶಗಳು ಕೊಡೋಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಇದು ಯಾವಾಗಲೂ ಇದೇ ರೀತಿಯದ್ದಾಗಿರುತ್ತದೋ ಎಂಬ ಪ್ರಶ್ನೆಗೆ ನಾವು ಇಲ್ಲವೆಂದು ಉತ್ತರಿಸುತ್ತೇವೆ. ಈ ಲೋಕವು ಕ್ರಿಸ್ತನೊಂದಿಗೆ ಜೊತೆವಾರಸುದಾರರೆಂದು ಕರೆಯಲ್ಪಡುವ ಚಿಕ್ಕ ಹಿಂಡನ್ನು ವಿಕಾಸಗೊಂಡ ಕೂಡಲೇ ಅದು ಸ್ಥಗಿತಗೊಳ್ಳುತ್ತದೆ. ಯೆಹೋವನ ಪವಿತ್ರ ಆತ್ಮನ ಅಥವಾ ಶಕ್ತಿಯ ಮುಂದಿನ ಕಾರ್ಯಾಚರಣೆಯು ಆ ರಾಜ್ಯದ ಸ್ಥಾಪನೆಯಾಗಿದೆ ಮತ್ತು ಅದರ ಸ್ಥಾಪನೆಯೊಂದಿಗೆ ಪವಿತ್ರಾತ್ಮನ ಕಾರ್ಯಾಚರಣೆಗಳು ಆ ರಾಜ್ಯದ ಆ ದೆಸೆಯಲ್ಲಿರುತ್ತದೆ. ಲೋಕದಲ್ಲಿ ನ್ಯಾಯ ತೀರ್ಪು ಮತ್ತು ನ್ಯಾಯವನ್ನು ಸ್ಥಾಪಿಸುವುದು, ಅದು ನ್ಯಾಯ ತೀರ್ಪನ್ನು ಒಂದೇ ಪಂಕ್ತಿಯಲ್ಲಿಯೂ ಮತ್ತು ನ್ಯಾಯವನ್ನು ಮಟ್ಟಗೊಲನ್ನಾಗಿಯೂ ಇಡುತ್ತದೆ. ಎಲ್ಲ ವಿಧವಾದ ಸುಳ್ಳುಗಾರಿಕೆ ಮತ್ತು ವಂಚನೆಗಳು ಸತ್ಯದ ಸ್ಪಷ್ಟವಾದ ಜ್ಞಾನಕ್ಕೆ ಎಡೆಮಾಡಿಕೊಡುತ್ತವೆ. ಬರಲಿರುವ ನ್ಯಾಯ ತೀರ್ಪಿನ ಬಗ್ಗೆ ದೀರ್ಘವಾದ ಸಾಕ್ಷ್ಯವನ್ನು ನೀಡುವ ಬದಲು ಅದು ಆ ನ್ಯಾಯ ತೀರ್ಪು ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ಪ್ರತಿಯೊಂದು ಪಾಪವು ದಂಡನೆಯ ನಷ್ಟ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಎಂಬ ಸಾಕ್ಷಿ ಹೇಳುವುದಾಗಿದೆ. ಕಾಲಕ್ಕೆ ಮುಂಚೆ ಯಾವುದನ್ನು ನಿರ್ಣಯಿಸಬೇಡಿರಿ ಎಂದು ಸಭೆಗೆ ಸಾಕ್ಷಿ ಹೇಳುವ ಬದಲಾಗಿ ಅದು ಅವರುಗಳು ದೇವರ ಸಾಧನಗಳಾಗಿದ್ದು ಲೋಕದ ನ್ಯಾಯ ತೀರಿಸಲು ಮತ್ತು ನೀತಿಯುತ ತೀರ್ಪು ನೀಡಲು ಅರ್ಹರಾಗಿದ್ದಾರೆ ಎಂದು ಸಾಕ್ಷಿ ಹೇಳುವುದಾಗಿದೆ. ದೇವರೊಂದಿಗೆ ಸಾಮರಸ್ಯದಲ್ಲಿದ್ದು ಆತನ ನೀತಿಯುತ ಮತ್ತು ಸತ್ಯದ ಆತ್ಮನನ್ನು ಹೊಂದಿಕೊಂಡಿದ್ದು ನೀತಿವಂತಿಕೆ ಸಲುವಾಗಿ ಶ್ರಮೆ ಪಡಲು ಅಗತ್ಯವಾದವರು, ಅದರ ಬದಲಾಗಿ ಅವರುಗಳು ಕಿರೀಟ ಧರಿಸಿದ ರಾಜರುಗಳಂತೆ ಮತ್ತು ನೀತಿವಂತಿಕೆಯುಳ್ಳ ಯಾಜಕರುಗಳಂತೆ ಲೋಕದ ಮೇಲೆ ಆಡಳಿತ ನಡೆಸಲು ನಿಯೋಜಿತಗೊಳ್ಳುತ್ತಾರೆ ಮತ್ತು ಅದನ್ನು ಸಮರ್ಪಕತೆಗೆ ಪುನಃಸಂಧಾನಗೊಳಿಸಲು ಮತ್ತು ನಮ್ಮ ಕರ್ತನ ಈಡುಬಲಿಯ ಮೂಲಕ ಸಂಪಾದಿಸಲ್ಪಟ್ಟ ಆಶೀರ್ವಾದದಾಯಕವಾದ ನ್ಯಾಯ ತೀರ್ಪಿನ ದಿನದ ಎಲ್ಲ ಅವಕಾಶಗಳನ್ನು ಇಚ್ಛಾಪೂರ್ವಕವಾಗಿ ತಿರಸ್ಕರಿಸುವವರ ಜೀವವನ್ನು ತುಂಡರಿಸಿ ಅವರನ್ನು ನಿತ್ಯ ನಾಶನಕ್ಕೆ ಗುರಿಪಡಿಸುವರು. ಈ ರೀತಿಯಲ್ಲಿ ಮಹೋನ್ನತನಾದ ಯೆಹೋವನು ಮತ್ತು ಆತನ ಪವಿತ್ರ ಆತ್ಮವು ಮತ್ತು ಅಂತಿಮ ವಿಜಯಕ್ಕೆ ಆತನೊಂದಿಗೆ ಜೊತೆಗೂಡುವವರು ಹಾಗೂ ಪಾಪ, ಸೈತಾನ ಮತ್ತು ಕೆಡುಕಿನ ಆತ್ಮವು ಸದಾಕಾಲಕ್ಕೂ ಇಲ್ಲವಾಗುವು. ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಪ್ರಕಟಣೆ 22:3, ಯೆಶಾಯ 28:17, 1 ಕೊರಿಂಥ 4:5, 6:2, ಅಪೊಸ್ತಲರ ಕೃತ್ಯಗಳು 3:23, 2 ಥೆಸಲೋನಿಕ 1:9. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಸಭೆಗೆ ದೇವರ ಪವಿತ್ರಾತ್ಮ ಕೊಟ್ಟಿದ್ದಾರೆ, ಆತನ ಬಲನ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂತ ನೋಡ್ತೀರಿ ಅಂತಂದ್ರೆ, ಅವ್ರ ಲೋಕದಲ್ಲಿರೋಂಥ ಎಲ್ಲ ಒಂದು ಬರುವಂಥ ಶೋಧನೆಗಳನ್ನ ಜಯಿಸ್ಬೇಕು. ದೇವ್ರಿಗೆ ಏನಾಗಿರ್ಬೇಕು, ಮನದವರೆಗೂ ನಂಬಿಕೆ ನೋಡ್ತೀವಿ. ಸರಿ, ಹಂಗಾದ್ರೆ ಈ ಪವಿತ್ರಾತ್ಮನ ಕ್ರಿಯೆ ಯಾವಾಗಲೂ ಇಷ್ಟೇ ಇರ್ತದಾ, ಬೇರೆ ಏನಿಲ್ವಾ ಅಂತ ನೋಡಿದ್ರೆ ನಮಗೆ ಚೆನ್ನಾಗಿ ಗೊತ್ತು ದೇವ್ರ ಯೋಜನೆ ಏನಾಗಿದೆ ಇದೆ. ಅದರ ಕ್ರಿಸ್ತನ ಒಂದು ರಾಜ್ಯ ಭೂಲೋಕದಲ್ಲಿ ಕಣ್ಣು ಕಾಣ ಅಂತ ರೀತಿಯಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ದೇವರು ನಮಗೇನು ಪವಿತ್ರಾತ್ಮ ಕೊಡಿದ್ರೆ ಇದೇ ಪವಿತ್ರಾತ್ಮ ಲೋಕದ ಎಲ್ಲಾ ಜನಗಳನ್ನ ಏನ್ ಮಾಡ್ತಾರೆ, ಸುರಿಸ್ತಾರೆ. ಯೋವೆಲ್ 2ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ ಹೇಳೋದಂತ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಮಾಡ್ತಾರೆ, ಪವಿತ್ರಾತ್ಮ ದೇವೇನು ಮಾಡ್ತಾರೆ, ಅವಾಗ ಕೊಡಲ್ಪಡ್ತಾರೆ. ಸರಿ, ಆವಾಗ ದೇವರು ಒಂದು ಪವಿತ್ರಾತ್ಮನ ಕೆಲಸ ಹೆಂಗಿರ್ತದೆ ಅಂದ್ರೆ ನೀತಿ ನ್ಯಾಯ ಬಂದ್ಬಿಟ್ಟು ಬದ್ಧವಾಗಿರ್ತಾರೆ ಅಲ್ವರ. ತೂಕು ನೂಲ್ ಥರ ಏನಾಗಿರ್ತಂತೆ ಅವಾಗ ಇರ್ತಾರಂತೆ ಅಲ್ವರ. ಯಾರೋ ನೀತಿ ನ್ಯಾಯನ ಮೀರಿ ಏನೇ ಕೆಲಸ ಏನು ಮಾಡಂಗಿಲ್ಲ. ಆ ಒಂದು ನೀತಿ ನ್ಯಾಯನ ಬಿಟ್ಟು ರಾಜ್ಯದಲ್ಲಿ ಯಾರೂ ಬದುಕೋದಿಕ್ಕೆ ಆಗೋದಿಲ್ಲ. ಇವಾಗ ಸಭೆ ಏನು ಮಾಡ್ತದೆ, ನ್ಯಾಯ ತೀರ್ಪು ಬರ್ತಾರೆ ಅಂತ ಏನು ಮಾಡ್ತದೆ ಹೇಳ್ತಾ ಇದೆ. ಆದರೆ ಕ್ರಿಸ್ತನ ರಾಜ್ಯದಲ್ಲಿ ನ್ಯಾಯ ತೀರ್ಪಿನ ದಿನ ಅದು ಅದರ. ಸೊ ಅದು ನೋಡ್ಬೇಕಾದ್ರೆ ನ್ಯಾಯ ತೀರ್ಪ ದಿನದಲ್ಲಿ ಅವರಿಂದ
ಅದ್ರ ಪ್ರಕಾರ ಕಡ್ಡಾಯವಾಗಿ ಏನ್ರಿ ಅವರು ನಡಿಬೇಕಾಗ್ತದೆ. ಅಲ್ಲಿಂದ ಯಾವುದೇ ರೀತಿ ತಪ್ಪಿಸ್ಕೊಳಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಇವಾಗ ನಾವು ಯಾವ ರೀತಿ ಕಷ್ಟ ಸಂಕಟಗಳ ಸನ್ನಿವೇಶಗಳಲ್ಲಿ ಎಷ್ಟೇ ಅನೀತಿ ಲೋಕ ಇದ್ರೂ ಸರಿ, ನಾವು ಅದರಲ್ಲಿ ನೀತಿಗಾಗಿ ಏನು ಮಾಡ್ತೀವಿ, ತವಕ ಪಡ್ತೀರಿ. ನೀತಿಗಾಗಿ ಕಷ್ಟ ಸಂಕಟ ಹಿಂಸೆ ನಿಂದನೆ ಎಲ್ಲ ಬಂದು ಸರಿ ನಾವು ಏನು ಮಾಡ್ತೀವಿ, ಹಿಂಸೆಗಳನ್ನ ಅನುಭವಿಸೋದಕ್ಕೆ ನಾವು ಯಾವತ್ತೂ ಸಿದ್ಧವಾಗಿರ್ತೀರಿ ಅದರ. ಸೊ ಅವಾಗ ಹೆಂಗಪ್ಪ ಇರ್ತಾರೆ ಅಂತಂದರೆ, ಅನ್ಯಾಯನ ಪ್ರೇರಣೆ ಮಾಡೋಕ್ಕೆ ಯಾರೆಲ್ಲ ಲೋಕದಲ್ಲಿ ಅನ್ಯಾಯ ಅಂತಿರಲ್ಲ. ಆದರೆ ತಮ್ಮಲ್ಲಿರೋಂಥ ಒಂದು ಕೆಟ್ಟದ್ದು ಅನ್ಯಾಯನೆಲ್ಲ ಏನು ಮಾಡೋಕ್ಕೋರು ಸಂಪೂರ್ಣವಾಗಿ ಜಯಿಸಲೇಬೇಕಾಗೋ ಸನ್ನಿವೇಶ ಇರ್ತದೆ. ಅವಾಗ ಯಾರಾದ್ರೂ ದೇವರು ವಾಕ್ಯದ ಪ್ರಕಾರ ಅವಾಗ ಬದುಕಿಲ್ಲ, ನೀತಿ ನ್ಯಾಯನ ಪರಿಪಾಲನೆ ಮಾಡಲ್ಲ ಅಂತಂದರೆ, ಅವ್ರನ್ನ ಏನಪ್ಪ ಮಾಡ್ತಂದ್ರೆ ಎರಡನೇ ಮರಣದಲ್ಲಿ ಪರ್ಮನೆಂಟಾಗಿ ಏನು ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ತಾರೆ. ನಮಗೆಲ್ಲ ಚೆನ್ನಾಗಿ ಗೊತ್ತಲ್ಲ ಎರಡನೇ ಮರಣದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಇಬ್ರಿಯರು 6ನೇ ಅಧ್ಯಾಯಲ್ಲಿ ಹೇಳ್ತಾರಲ್ಲ ನೋಡಿ, ಓದೋಣ ಅಂತಿನ ವಾಕ್ಯ ಯಾರಾದ್ರು ಓದ್ರಿ. ಇಬ್ರಿಯರು 6ನೇ ಅಧ್ಯಾಯ 3ರಿಂದ 6ನೇ ವಾಕ್ಯ, ದಯವಿಟ್ಟು ಯಾರು ಓದ್ತೀರಾ? ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತನಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ, ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ನೋಡ್ರಾ, ಏನ್ರಿ ಒಂದ್ಸತಿ ಸತ್ಯದ ಜ್ಞಾನಕ್ಕೆ ಬಂದು ಅದರ ಏನ್ರಿ ಜ್ಞಾನ ಪ್ರಕಾಶ ಹೊಂದಿದ ಮೇಲೆ ಅದರ ಆಮೇಲೆ ಏನು ಹೇಳ್ತಾರೆ ಅಲ್ಲಿ, ಪರಲೋಕದ ದಾನದ ಅನುಭವನ ಏನು ಮಾಡಿದ್ರೆ ಹೊಂದಿದ ಮೇಲೆ ಪವಿತ್ರಾತ್ಮನ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ನೋಡಿ ಮುಂದೆ ಬರೋಂಥ ಯುಗಗಳ ಒಂದು ಬಲ ಇವೆಲ್ಲವನ್ನು ನೋಡಿ ಯಾರು ಇವೆಲ್ಲ ಬೇಡ ಸುಳ್ಳು ಅಂತ ಹೋಗ್ತಾರೋ ಅವ್ರು ಎಲ್ಗಪ್ಪ ಹೋಗ್ತಾರೆ ಅಂದರೆ ಎರಡನೇ ಮರಣ. ಇದು ಸಭೆಗೆ ಏನಾಗ್ತದೆ ಇವಾಗ ಅನ್ವಯಿಸ್ತದೆ. ಕ್ರಿಸ್ತನ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗ್ತಾರೆ ಅವಾಗ ಅನ್ವಯಿಸ್ತದೆ. ಯಾಕಂದ್ರೆ ಅದು ನೀತಿಯುತವಾದಂಥ ಲೋಕ ರೀ. ಅಂದ್ರ ಆದ್ರೆ ನೀತಿಯುತವಾದಂಥ ಲೋಕದಲ್ಲಿ ಅನ್ಯಾಯ ಯಾರಿಗೂ ಮಾಡಕ್ಕೆ ಅಧಿಕಾರ ಇಲ್ಲ ರೀ ಅಲ್ರ. ಇವಾಗಿರೋದು ಅನ್ಯಾಯ ಲೋಕ, ನೀತಿ ಮಾಡಕ್ಕೆ ಅಧಿಕಾರನೇ ಇಲ್ಲ ಬಿಡ್ರಿ ಇಲ್ಲಿ. ಹಂಗಾಗ್ಬಿಟ್ಟಿದೆ. ಕ್ರಿಸ್ತನ ರಾಜ್ಯದಲ್ಲಿ ಉಲ್ಟಾ ಇರ್ತಾರೆ. ಅವಾಗ ಏನೇ ಬರಲಿ ದೇವ್ರಿಗೆ ಏನು ಮಾಡಬೇಕು, ಎಲ್ಲ ಅನುಭವಿಸೋದಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಲ್ವರ. ಕಡ್ಡಾಯವಾಗಿ ಇದ್ದೇ ಇರ್ಬೇಕ್ರಿ. ಅವಾಗೇನೋ ಇರಲಿಲ್ಲ ಅಂತಂದರೆ ಅವ್ರನ್ನೇನು ಮಾಡ್ತಾನೆ ದೇವರು ಇಮ್ಮಿಡಿಯೇಟಾಗೆ ತನ್ನ ಒಂದು ರಾಜ್ಯದ ಅಂತ್ಯದಲ್ಲೇ ಅಥವಾ 100 ವರ್ಷ ಟೈಮ್ ಕೊಟ್ಟಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ಅವ್ರನ್ನ ಎರಡನೇ ಮರಣಕ್ಕಾಗಿ ಏನು ಮಾಡ್ತಾರೆ, ನಾಶ ಮಾಡಾಕ್ತಾರೆ. ಅದಕ್ಕೆ ಕೆಲವೊಂದು ವಾಕ್ಯಗಳನ್ನ ಓದೋ ನೋಡಿರ್ತೀನಿ. ಏನಪ್ಪ ಅಂತಂದರೆ ಏಷಯ 26 ಏಷಯ 28 16 ಮತ್ತು 17, ಐಸಾಯ 28 16 ಮತ್ತು 17. ಆದುದರಿಂದ ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ, ಪರೀಕ್ಷೆಗೆ ಒಳಗಾಗಿ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚೀಯೋನಿನಲ್ಲಿ ಸ್ಥಿರವಾದ ಆಸ್ತಿವಾರವನ್ನಾಗಿ ಇಡುತ್ತೇನೆ. ಭರವಸೆಯಿಡುವವನು ಆತುರಪಡನು. ನೆಕ್ಸ್ಟ್ 28:17. ನಾನು ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮಟ್ಟಗೋಲನ್ನಾಗಿಯೂ ಮಾಡುವೆನು. ಕಲ್ಮಳೆಯು ಸುಳ್ಳಿನ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು, ಜಲಪ್ರವಾಹವು ಮೋಸದ ಅಡಗು ಸ್ಥಳವನ್ನು ಮುಳುಗಿಸುವುದು. ನೋಡೋಣ, ಮೋಸವು ಇವೆಲ್ಲ ಇದನ್ನೇ ಮಾಡ್ತಾರೆ, ಸತ್ಯ ಇವೆಲ್ಲ ಸ್ಥಳಗಳನ್ನ ಮುಚ್ಚಿಬಿಡ್ತಾರೆ ಅಂತಾರೆ ಅದರ. ಐಸಾಯ 26 8 and 9 ನೋಡ್ರಿ ಯಾರು. ಐಸಾಯ 26 8 and 9. ಹೌದು ಯೆಹೋವನೇ, ನಿನ್ನ ನ್ಯಾಯ ಕಾರ್ಯಗಳು ತೋರತಕ್ಕ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿದ್ದೇವೆ. ನಿನ್ನ ನಾಮಸ್ಮರಣೆಯನ್ನು ನಮ್ಮ ಆತ್ಮಕ್ಕೆ ಕೇವಲ ಇಷ್ಟವಾಗಿದೆ. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನನ್ನ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ಭೂನಿವಾಸಿಗಳು ಏನ್ ಕಲ್ತ್ಕೊಂತಾರೆ, ಧರ್ಮಜ್ಞಾನನೇ ಮಾಡ್ತಾರೆ, ಕಲ್ತ್ಕೊಂತಾರೆ ಅಲ್ವರ. ನೆಕ್ಸ್ಟ್ ಆಮೇಲೆ ಏನ್ ಮಾಡ್ತಾರೆ,
ದುಷ್ಟರನ್ನು ಕರುಣಿಸಿದರೂ ಅವರು ಧರ್ಮಜ್ಞಾನವನ್ನು ಪಡೆಯರು. ನೋಡ್ರಾ, ಕೆಲವು ಜನ ಇರ್ತಂತೆ ದುಷ್ಟರುಗಳಿಗೆ ಕರುಣಿಸಿದ್ರು ಧರ್ಮ ಜ್ಞಾನವನ್ನು ಪಡೆಯರಂತೆ, ಪಡ್ಕೊಳಲ್ವಂತೆ. ಆಮೇಲೆ ನೆಕ್ಸ್ಟ್, ಯೆಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನು ಆಚರಿಸುವರು. ನೋಡ್ರಾ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಏನ್ರಿ, ಯೆಹೋವನ ಮಹಿಮೆಯನ್ನು ಲಕ್ಷಿಸದೆ ಅಲ್ವರ, ಏನ್ರಿ, ದೇವರು ಇಷ್ಟು ಮಹಿಮೆ ಕೊಟ್ಟು ಕೃಪೆ ಕೊಟ್ಟು ದಯೆ ಕೊಟ್ಟಿದೆ, ಅದೇ ಗಾಡ್ಸ್ ಗ್ರೇಸ್, ಅದೇ ದೊಡ್ಡ ಮಹಿಮೆ ರೀ. ದೇವ್ರ ರಾಜ್ಯದಲ್ಲಿ ಮನುಷ್ಯ ಯೋಚನೆ ಮಾಡೋಂಥ ವಿಚಾರಗಳೆಲ್ಲ ದೇವ್ರ ಮಾಡ್ತಾರೆ, ಮನುಷ್ಯನಿಗಾಗಿ ಇಟ್ಟಿರೋದನ್ನ ಎಲ್ಲ ಕ್ಲೀನಾಗಿ ನೋಡಿಸ್ತಾರೆ. ಇಷ್ಟೆಲ್ಲ ನೋಡಿಸ್ರು ಸರಿ, ದೇವರ ಮಹಿಮೆಯನ್ನು ಅಲಕ್ಷ್ಯ ಮಾಡಿ, ಏನ್ರಿ, ಯಥಾರ್ಥವಂತರ ದೇಶದಲ್ಲಿ, ಹಂಗಾರೆ ದೇಶನೇ ಯಾರಿಗೋಸ್ಕರ ಮಾಡಿರೋದು? ಯಥಾರ್ಥವಂತರಿಗೆ, ಏನ್ರಿ, ನೀತಿವಂತರಿಗೆ. ಅನ್ಯಾಯ ಮಾಡಿ ಅಕ್ರಮ ಮಾಡಿ ಮೋಸ ಮಾಡೋ ಬದುಕೋರು ಎಲ್ಲ ರೀ. ಇಂಥ ದೇಶದಲ್ಲೂ ಕೂಡ ಏನ್ ಮಾಡ್ತಾರಂತೆ ಅವರು? ಅನ್ಯಾಯವನ್ನೇ ಆಚರಿಸ್ತಾರಂತೆ. ಯೋಚನೆ ಮಾಡಿರ್ತೀರಿ ಅಲ್ವರ? ಹಾಗಾದ್ರೆ ದೇಶ ಹೆಂಗಿರ್ಬೇಕು ಅಲ್ವರ? ಇದು ದೇವ್ರ ರಾಜ್ಯದಲ್ಲಿ ನಡೆಯುವಂಥ ವಿಚಾರ. ಈ ಒಂದು ಇಷ್ಟೆಲ್ಲ ಕೃಪೆ ಕೊಟ್ಟ ಮೇಲೆ ಕೂಡ ಅನ್ಯಾಯ ಮಾಡ್ತೀನಿ ಅಂತ ಹೇಳಿದವರಿಗೆ ದೇವ್ರು ಏನು ಮಾಡ್ತಾರೆ? ಎರಡನೇ ಮಾಡಿದ ಸಂಪೂರ್ಣ ಕಟ್ ಆಫ್ ಹಾಕ್ಬಿಡ್ತಾರೆ. ಸುಮ್ಮನೆ ನಾನು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡ್ರಿ ಅಂತೀನಿ, ಪೋಲ್ಯಾಂಡ್ ಅವರ ಯಾರಿಗ ಚಾನ್ಸ್ ಸಿಕ್ಕರೆ ಪೋಲ್ಯಾಂಡ್ಗೆ ಹೋಗ್ರಿ ಅಂತೀನಿ. ಪೋಲ್ಯಾಂಡಲ್ಲಿ ಒಬ್ಬರು ಮುಸ್ಲಿಂ ಇಲ್ಲ ರೀ. ಆ ರಾಜ್ಯ ಎಷ್ಟು ನೀಟಾಗಿದೆ, ಎಷ್ಟು ಸಮಾಧಾನವಾಗಿದೆ ಅಂತಂದರೆ ಅಷ್ಟು ಶಾಂತಿಯುತವಾದಂಥ ಒಂದು ದೇಶ ಯಾವುದಪ್ಪ ಅಂದರೆ ಪೋಲ್ಯಾಂಡ್. ಅದರ ಯಾಕೆ ಆ ಸ್ಥಿತಿಗೆ ಬಂತು ಅಂದರೆ, ಎಲ್ಲ ಯಹೂದ್ಯರನ್ನ ಸಾಯಿಸಿರೋದು ಮೆಜಾರಿಟಿ ಹಿಟ್ಲರ್ ಎಲ್ಲಪ್ಪ ಅಂದರೆ ಪೋಲ್ಯಾಂಡಲ್ಲಿ. ಅದರ ಆ ಒಂದು ಹಿಂಸೆ ದೃಶ್ಯಗಳೆಲ್ಲ ನೋಡಿ 60 ಲಕ್ಷ ಯಹೂದ್ಯರನ್ನೆಲ್ಲ ಸಾಯಿಸಿರೋದು ನೋಡ್ಬಿಟ್ಟು ಅವರು ತಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡ್ಕೊಂಬಿಟ್ರಿ. ಇನ್ಮೇಲಿಂದ ನಾವು ಸಮಾಧಾನವಾಗಿ ಪ್ರೀತಿಯಿಂದನೇ ಇರಬೇಕು ಅಂತಂದ್ಬಿಟ್ಟು ಏನು ಮಾಡ್ಬಿಟ್ರು, ಕಡ್ಡಾಯವಾಗಿ ಅದು ನೀತಿ ನಿಯಮವಾಗಿ ತಂದ್ಬಿಟ್ರಿ. ಅದರ ಅಲ್ಲಿ ಅನ್ಯಾಯ ಮಾಡೋದಕ್ಕೆ ಒಂದು ಅವಕಾಶನೇ ಇಲ್ದಿರೋಂಥ ಒಂದು ದೇಶ ಅಂತ ಏನ್ರಿ ಮಾಡ್ಬೋದು ನಾವು ಹೇಳ್ಬೋದು. ಅಷ್ಟೊಂದು ಸಮಾಧಾನವಾಗಿದೆ, ಅಷ್ಟೊಂದು ಪೀಸ್ಫುಲ್, ಅಷ್ಟೊಂದು ಸೈಲೆಂಟ್ ರೀ. ಅದರ ಇವಾಗ ಯೋಚನೆ ಮಾಡಿ, ಅಂಥ ಒಂದು ದೇಶದಲ್ಲಿ ನಮ್ಮಂಥವ್ರು ಯಾರೋ ಒಬ್ರು ಹೋಗಿ ಅಲ್ಲಿ ಇದಕ್ಕೆ ನಮ್ಗೆ ಅವನು ವೀಸಾ ಗೀಸಾ ಸಿಕ್ಕಿ ನಾವೇನಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಆಗ್ಬಿಟ್ಟಂತಂದರೆ, ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮ ದೇಶದಲ್ಲಿ ಆಡೋ ಥರ ಏನ್ರಿ ವರ್ತಿಸಿದ್ರೆ ಹೆಂಗಿರ್ತಾರೆ? ಆ ಜನಗಳು ಏನಂತಾರೆ? ಅಯ್ಯೋ ನಮ್ಮ ದೇಶ ಇದಕ್ಕೆ ಅಲ್ಲ ಅಲ್ವರ. ಇಂಥ ನಿಮ್ಮ ಮಾಡಿ ದಯವಿಟ್ಟು ಫಸ್ಟ್ ನೀವು ನಮ್ಮ ದೇಶದಿಂದ ಓಡಿಸ್ಬಿಡಿ ಅಲ್ವರ. ಅದನ್ನೇ ಆಗಂಥದ್ದು ದೇವ್ರ ರಾಜ್ಯದಲ್ಲಿ. ದೇವರು ಧಾರಾಳ ಕೃಪೆ ಕೊಡ್ತಾರೆ, ದಯೆ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಈ ಟೈಮೆಲ್ಲ ಕೊಟ್ಟಿದ ಮೇಲೆ ಕೂಡ ತಿರ್ಗಿ ಅದೇ ಥರ ಏನು ಮಾಡ್ತಾರೆ ದೇವರು? ಅವ್ರನ್ನೇನು ಮಾಡ್ತಾರೆ? ಆ ಸ್ಥಾನದಿಂದ, ಆ ರಾಜ್ಯದಿಂದ ಏನು ಮಾಡ್ತಾರೆ? ಕಟ್ ಆಫ್ ಮಾಡ್ಬಿಡ್ತಾರೆ. ಅದಕ್ಕೆ ಯಥಾರ್ಥವಂತ ದೇಶದಲ್ಲಿ ಏನು ಕೃಪೆ ಕೊಟ್ಟರು ಅನ್ಯಾಯ ಏನು ಮಾಡ್ತಾರೆ ಅಂತವ್ರು ಆಚರಿಸ್ತಾರೆ. ಅಂಥವ್ರು ಎಲ್ಲಪ್ಪ ಹೋಗ್ತಾರೆ ಅಂದರೆ ಸೆಕೆಂಡ್ ಡೆತ್ಗೆ ಹೋಗ್ತಾರಂತೆ. ಇನ್ನೊಂದು ವಾಕ್ಯ ಹೋದನ, 1 Corinthians 4 chapter 5th verse, 1 Corinthians 4ನೇ ಅಧ್ಯಾಯ 5ನೇ ವಾಕ್ಯ. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ವೆರಿ ಗುಡ್. ನೋಡ್ರ, ಅದಕ್ಕೆ ನೋಡ್ಬೇಕಾದ್ರೆ ಏನು ಅಪೋಸ್ಟಲ್ ಪೌಲ್ ಹೇಳೋದೇನಪ್ಪ? ಕಾಲಕ್ಕೆ ಬರೋ ತನಕ ತೀರ್ಪು ಮಾಡ್ಬಿಡಿ. ಹಾಗೆ ತೀರ್ಪಿನ ಕಾಲ ಯಾವಾಗ? ಕ್ರಿಸ್ತನ ಬರೋ ತನಕ ವೆಯ್ಟ್ ಮಾಡ್ರಿ. ಕ್ರಿಸ್ತನ ಬಂದಿದ್ಮೇಲೆ ಅವ್ರಿಗೇನು ಮಾಡ್ತಾರೆ? ಎಲ್ಲರಿಗೂ ನ್ಯಾಯ ತೀರ್ಪು ಮಾಡ್ತಾರೆ. ಹೆಂಗಪ್ಪ ನ್ಯಾಯ ತೀರ್ಪು ಮಾಡ್ತಾರೆ ಅಂತಂದ್ರೆ ಏನ್ರಿ, ಅವ್ರವ್ರ ಕೃತ್ಯಗಳು ತಕ್ಕಂತೆ ಅವ್ರಿಗೆ ಏನು ಮಾಡ್ತಾರೆ? ನ್ಯಾಯ ತೀರ್ಪು ಮಾಡ್ತಾರೆ ಅಲ್ವರ. ಆಮೇಲೆ ಅವಾಗ ಒಬ್ಬೊಬ್ಬ ಮನುಷ್ಯನಿಗೆ ಗೌರವ ಆಗಲಿ, ಮಹಿಮೆ ಆಗಲಿ, ಅದರ ಈ ರೆಸ್ಪೆಕ್ಟ್ ಆಗಲಿ ಬರೋದು ಯಾವಾಗ ಅಂತಂದರೆ ಅದು ದೇವರಿಂದ ಬರುತ್ತೆ. ಅದರ ಇವಾಗ ಬರ್ತದಾ? ಇವಾಗ ದೇವ್ರಿಗೆ ವಿದ್ಯೆನಾಗ ನಡ್ಕೊಂಡ್ರೆ ನಮಗೆ ಮಾನನೂ ಇರಲ್ಲ, ಮರ್ಯಾದೆನೂ ಇರಲ್ಲ, ಯಾವುದೇ ರೀತಿ ಘನತೆ ಗೌರವ ಏನಿರಲ್ಲ. ಎಲ್ಲ ಥರ ಹಿಂಸೆ ದೌರ್ಜನ್ಯ ಅನುಭವಿಸ್ಬೇಕು. ಕ್ರಿಶ್ಚಿಯನ್ ರಾಜ್ಯದಲ್ಲಿ ಹಿಂಗಿರ್ತದೆ, ಟೋಟಲ್ ಆಪೋಸಿಟ್. ಅದರ ಇನ್ನೊಂದು ವಾಕ್ಯ ಹೋದ ನೀನು ಅದರಲ್ಲೇ ಎಲ್ಲಿ 1 Corinthians 6:7 ಹೇಳ್ತಾ ನೋಡ್ತೀನಿ. ಏನು ಮಾಡ್ತಾರೆ ಅಂದರೆ ಸಭೆ ಏನು ಮಾಡ್ತಾರೆ ಅಂತ ನೋಡಿ. 1 Corinthians 6:2. ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದು. ನೋಡ್ರ, ದೇವ ಜನರು ಯಾರು ತೀರ್ಪು ಮಾಡ್ತಾರಂತೆ? ಲೋಕಕ್ಕೆ. ಲೋಕ ಅಂದ್ರೆ ಏನ್ರಿ? ಜನಗಳು. ಅದರ ಈ ಕ್ರಿಸ್ತನ ರಾಜ್ಯ ಬರುವಂಥ ಪ್ರತಿಯೊಬ್ಬ ಮನುಷ್ಯರಿಗೆ ತೀರ್ಪು ಮಾಡೋದು ಯಾರಂತೆ? ಸಭೆ. ತೀರ್ಪನ್ನು ಏನರ್ಥ? ನಾವೆಲ್ಲ ನೆನ್ಸ್ಕೊಂಡಂಗೆ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಏನ್ರಿ ಲೆಫ್ಟು ರೈಟು ನರಕ ಸ್ವರ್ಗ ಅಂತಲ್ಲ ರೀ. ತೀರ್ಪನ್ನು ಏನ್ರಿ? ಅವ್ರನ್ನ ತಿದ್ದಂಥದ್ದು, ಕರೆಕ್ಷನ್ ಮಾಡೋಂಥದ್ದು ಅಲ್ವರ, ತಿಳುವಳಿಕೆ ಕೊಡೋಂಥದ್ದು. ಇದೆಲ್ಲ ಕೊಟ್ಟ ಮೇಲೆ ತಿರ್ಗಿ ಅನ್ಯಾಯ ಮಾಡ್ತಾರೆ ಏನ್ರಿ?
ಆವಾಗ ಡಿಸಿಷನ್. ಏನ್ ಡಿಸಿಷನ್ನು ಅಂದ್ರ ಸೆಕೆಂಡ್ ಡೆತ್. ಅದಕ್ಕೆ ಅಪೊಸ್ತಲ ಕೃತ್ಯಗಳ ಮಾತು ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಆ ಒಂದು ಪ್ರವಾದಿ ನಂತರನೇ ದೇವರು ನಿಮ್ಮ ಮಧ್ಯದ ಒಂದು ಪ್ರವಾದಿ ನೆಬ್ಬಿಸ್ತಾರೆ. ಆ ಪ್ರವಾದಿ ಮಾತು ನೀವೇನ್ ಮಾಡ್ಬೇಕು? ಕೇಳಬೇಕು. ಅದು ಯಾವ ಮನುಷ್ಯ ಪ್ರವಾದಿ ಮಾತನ್ನು ಕೇಳಲ್ವೋ ದೇವ್ರೇನ್ ಮಾಡ್ತಾರೆ? ಅವ್ರನ್ನ ಈ ಭೂಲೋಕದ ನಿರ್ಮೂಲ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ನಿರ್ಮೂಲ ಮಾಡ್ತಾರಂತೆ. ಎಲ್ಲಿ? ಅಪೊಸ್ತಲ ಕೃತ್ಯಗಳು 3:23 ಓದಿ. ಅಪೊಸ್ತಲ ಕೃತ್ಯಗಳು 3:23 ಓದ್ರಿ. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ. ನೋಡ್ರ, ಯಾರೋ ಪ್ರವಾದಿಯ ಮಾತನ್ನ ಕೇಳಲ್ವೋ ಏನ್ರಿ ಅವ್ರು ಸಂಪೂರ್ಣವಾಗಿ ಏನ್ ಮಾಡ್ತಾರೆ? ನಾಶ ಮಾಡಲ್ಪಡ್ತಾರೆ ಅಲ್ವರ. ಯಾರು ಈ ಪ್ರವಾದಿ ಅಂತ ನೋಡಿದ್ರೆ ಏನ್ರಿ? ಯಾರು ಈ ಪ್ರವಾದಿ? ಯಾರು ಹೇಳ್ತೀರಿ ನೋಡೋಣ? ಈ ಪ್ರವಾದಿ ಯಾರು? ಮೋಸೆ ಸತ್ತೋಗ್ಬಿಟ್ರಲ್ಲ ಅವ್ರ ಮಧ್ಯದಲ್ಲಿ ಈಗ ಯೇಸು ಕ್ರಿಸ್ತ ಯೇಸು ಸ್ವಾಮಿ ಮಾತನ್ನ ಜನ ಕೇಳ್ತಾವ್ರೆ, ಕೇಳ್ತಾನೆ ಇಲ್ವಲ್ಲ? ಯಾರು ನಾಶ ಆಗೋದು? ಚೆನ್ನಾಗೇ ಅವ್ರೆ. ಯೇಸು ಕ್ರಿಸ್ತನ್ ಕೇಳಿದ ಮಾತಿನ ಕೇಳಿದಿರೋಲ್ಲ ಚೆನ್ನಾಗೇ ಅವ್ರೆ. ಸಾವಿರ ವರ್ಷ ಸಮಾಧಾನ ರಾಜ್ಯದಲ್ಲಿ ಕೇಳ್ತಾರ ಬ್ರದರ್, ಎಲ್ಲರೂ ಕೇಳ್ತಾರ. ಯಾರು ಗೊತ್ತ ಪ್ರವಾದಿ ಇದು? ಕ್ರಿಸ್ತನ್ ರಾಜ್ಯದಲ್ಲಿ ಕೇಳ್ತಾರೆ. ಅಂದ್ರೆ ಈ ಪ್ರವಾದಿ ಅಂತಂದ್ರೆ ಇದು ಯೇಸು ಕ್ರಿಸ್ತ ಒಬ್ಬರೇ ಅಲ್ಲ, ಅದಕ್ಕೆ ಇವರು ಶಿರಸ್ಸು. ಆ ದೇಹದ ಅಂಗಗಳು ಯಾರೋ? ಸಭೆ. ಬೇಕಾದ್ರೆ ಪ್ರೊಫೆಟ್ ಅಂತ ಹೇಳ್ತಾರೆ. ಏನ್ರಿ? ಯಾರಪ್ಪ ಪ್ರವಾದಿ? ನಿಮ್ಮ ನಡುವೆ ಸಹೋದರಗಳ ನಡುವೆ ಒಂದು ಪ್ರವಾದಿ ಏನ್ ಮಾಡ್ತೀನಿ? ಎಬ್ಬಿಸ್ತೀನಿ ಅಂತ ಹೇಳ್ತಾರೆ. ಆ ಪ್ರವಾದಿಯ ಶಿರಸ್ಗೆ ನಮ್ಮ ಕರ್ತನು ರಕ್ಷಕಂತ ಯೇಸು ಕ್ರಿಸ್ತನು. ದೇಹದ ಅಂಗಗಳು ಯಾರಪ್ಪ ಅಂದ್ರೆ ನಾವೆಲ್ಲರೂ ಏನಾಗಿದ್ದೀರಿ? ಸೇರಿದ್ದೀರಿ. ಅದಕ್ಕೆ ನೋಡ್ಬೇಕಾದ್ರೆ ಸಭೆ ಮತ್ತೆ ಕ್ರಿಸ್ತನ ಮಾತನ್ನ ಯಾರು ಅಲಕ್ಷ್ಯ ಮಾಡ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ, ಅವ್ರು ಪೂರ್ತಿಯಾಗಿಂತೆ ಜನಾಂಗದೊಳಗಿಂದ ಸಮರ್ಸಲ್ಪಡುವರು. ದೇ ಶುಡ್ ಬಿ ಕಟ್ ಆಫ್ ಪರ್ಮನೆಂಟ್ಲಿ, ಟೆಂಪ್ರರಿ ಎಲ್ಲ ರೀ. ಹಾಗಾದ್ರೆ ಇಂಥವ್ರೆಲ್ಲ ಎಲ್ಕಪ್ಪ ಹೋಗ್ತಾರೆ ಅಂದ್ರೆ ಸೆಕೆಂಡ್ ಡೆತ್ಗೆ ಹೋಗ್ತಾರಂತೆ. ಇನ್ನೊಂದು ವಾಕ್ಯ ಯಾವ್ದಾನ ಇಲ್ಲಪ್ಪ ಅಂದ್ರೆ 2 Thessalonians 1st chapter verses 8 and 9, 7, 8 and 9 ಹೋದ್ರಿ. ಯಾವಾಗ ಕೊಡುವನೆಂದರೆ, ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ನೋಡ್ರ, ಕ್ರಿಸ್ತನು ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಮಾಡ್ತಂತೆ? ತನ್ನ ಕೃತಿಗಳ ತಕ್ಕಂತೆ ಕೊಡ್ತಾರೆ. ಯಾವಾಗ ಕೊಡ್ತಾನೆ ಅಂತಂದ್ರೆ ಆಕಾಶದಲ್ಲಿ ದೇವದೂತರೊಂದಿಗೆ ಏನ್ರಿ ಬೆಂಕಿಯ ಮುಖಾಂತರ ಕಾಣಿಸ್ಬೇಕಾದ್ರೆ ಕೊಡ್ತಾರಂತೆ. ಸರಿ, ಆಮೇಲೆ ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವನು. ಸುವಾರ್ತೆನ ಕೇಳಿದವ್ರಿಗೂ ಏನ್ರಿ ದೇವರಿಗೆ ವಿಧೇಯರಾಗಿದ್ದವ್ರಿಗೂ ಏನ್ ಮಾಡ್ತಾರೆ? ಪ್ರತಿಯೊಬ್ಬರಿಗೂ ಪ್ರತೀಕಾರ ಕೊಡ್ತಾರಂತೆ. ಅದರ ಸರಿ, ದೇವ್ರ ಬಗ್ಗೆ ಗೊತ್ತೇ ಇಲ್ವಲ್ಲ ಅವ್ರಿಗೆ. ಸೈತಾನ ಏನ್ ಮಾಡೋಣ? ಕಣ್ಗಳನ್ನೆಲ್ಲ ಮುಚ್ಚಿಬಿಟ್ಟವನಲ್ಲ. ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಾ? ಲೋಕದ ಜನಗಳಿಗೆ ದೇವ್ರ ಬಗ್ಗೆ ಗೊತ್ತಾನೆ ಗೊತ್ತೇ ಇಲ್ಲ. ಕಣ್ಗಳು ಮುಂಚಾಗಿದೆ. ಮತ್ತೆ ಹೆಂಗೆ ದೇವ್ರ ಶಿಕ್ಷೆ ಕೊಟ್ಬಿಡ್ತಾರೆ? ಏನಪ್ಪ ಇಲ್ಲಿ ಸೈತಾನು ಎಲ್ಲಾರ ಕಣ್ಗಳನ್ನ ಮುಚ್ಚಿರ್ಬೇಕಾರೆ ಯಾರಿಗೂ ಗೊತ್ತಾಗ್ತಿಲ್ಲ ದೇವ್ರ ಬಗ್ಗೆ. ಅದರಿಂದ ಜನಗಳನ್ನ ಹೊಣೆ ಮಾಡೋಕ್ಕಾಗ್ತದಾ? ಜನಗಳೇನು ತಪ್ಪು ಪಾಪ? ಅದನ್ನ ಅವ್ರಿಗೆ ತಿಳಿದಿರ ಏನ್ ಮಾಡ್ತಾರೆ? ಕುರುಡರಾಗಿರೋದ್ರಿಂದ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಪ್ರಪಂಚದ ಮಂಗ್ ಮಾಡಿದ್ನ. ಸೊ ಕ್ರಿಸ್ತನ ರಾಜ್ಯದಲ್ಲಿ ಒಂದೇ ಸೈತಾನ ಕಟ್ಟಾಕಿದ ತಕ್ಷಣ ಅಯ್ಯೋ ನೀವು ದೇವ್ರ ನರ್ತಿಲ್ಲ ಅಂದ್ಬಿಟ್ಟು ನಾಶ ಮಾಡ್ಬಿಟ್ರೆ ಹೆಂಗೆ ಅದು? ಅದಕ್ಕೆ ಫಸ್ಟು ಏನಪ್ಪ ಮಾಡಬೇಕು ಈ ಜನಗಳಿಗೆ ಅಂತಂದ್ರೆ ಸತ್ಯನ ಕೊಡ್ಬೇಕ್ರಿ. ಸತ್ಯನ ಕೊಟ್ಟಿದ್ಮೇಲೆ ದೇವ್ರನ್ನ ಅರ್ಥಕೊಳ್ಳಂತ ಫುಲ್ ಅವಕಾಶ ಮಾಡಕ್ ಅವ್ರಿಗೆ ಕೊಡ್ಬೇಕು. ಅದಾದ ಮೇಲೆ ಕೂಡ ದೇವ್ರನ್ನ ಅರಿಯದವರು, ಅರ್ಥಕೊಳಕ್ ಇಷ್ಟ ಇಲ್ಲ, ನಾನು ತಿಳ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿದವರು ಇವ್ರನ್ನ ಏನ್ ಮಾಡ್ತಂತೆ? ಕಂಪ್ಲೀಟಾಗೆ ಎಲ್ಲಾರ ನಡುವೆಯಿಂದ ಏನಂತೆ ಸಂಪೂರ್ಣವಾಗಿ ನಾಶ ಮಾಡಾಕ್ತಾರೆ. ಎವರ್ ಲಾಸ್ಟಿಂಗ್ ಡಿಸ್ಟ್ರಕ್ಷನ್ ಅಲ್ವರ ಏನ್ರಿ? ಅಂದ್ರೆ ಇದು ಯಾವಾಗ ಆಗೋದು? ಜನಗಳಿಗೆ ಸತ್ಯ ಕೊಟ್ಟಿದ ನಂತರ ಆಗಂತ ವಿಚಾರ. ಓಕೆನಾ? ಅದೇ ನೋಡಿ ಇನ್ನೊಂದು ಎಲ್ಲಿ ಪ್ರಕಟಣೆ 22:3 Revelation 22:3. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು.
ನೋಡೋರ ಅಲ್ಲಿ ಶಾಪ ಆಗ್ಲಿ ಏನಾಗಿಲ್ಲ ಅಂತೆ, ಯಾವ್ದು ಇರಲ್ಲ. ಕ್ರಿಸ್ತನ ರಾಜ್ಯದಲ್ಲಿ ಆದಾಮಿಂದ ಬಂದಂಥ ಶಾಪಗಳು ಯಾವ್ದು ಏನಾಗಿರಲ್ಲ, ಇರಲ್ಲ. ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬಿಡ್ತಾರೆ. ಸೊ ಅಲ್ಲಿ ಯಾರೋ ಸಾಯ್ತಾರ ಅಂತಾರೆ, ಸಾಯ್ತಾರೆ. ಸೆಕೆಂಡ್ ಡೆತ್ಗೆ ಸಾಯ್ತಾರೆ. ಸೆಕೆಂಡ್ ಡೆತ್ ಇಸ್ ನೆವರ್ ಎ ಕರ್ಸ್ ಫ್ರಮ್ ಗಾಡ್. ಅದರ ದೇವರಿಂದ ಬರೋಂಥದ್ದು ಇವು ಗೊತ್ತಲ್ಲ, ಮರಣ ಶಾಪ ಆ ಥರದ್ದೆಲ್ಲ ರೀ ಅದು. ಅದು ದೇವರು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಂಥದ್ದು. ಯಾಕಂದರೆ ಇಂಥವ್ರೇನೋ ಇದ್ಬಿಟ್ಟ ಅಂತಂದರೆ ಎಲ್ಲರನ್ನೂ ನಾಶ ಮಾಡ್ತಾರೆ ಅಂತಂದ್ಬಿಟ್ಟು. ಓಕೆನಾ? ಸೊ ಅದಕ್ಕೆ ಕ್ರಿಸ್ತನ ರಾಜ್ಯದಲ್ಲಿ ಪವಿತ್ರಾತ್ಮನ ಕ್ರಿಯೆಗಳು ಹೆಂಗಿರ್ತಾರೆ ಅಂದರೆ ಏನ್ರಿ, ವಿಭಿನ್ನವಾಗಿ ಇರ್ತದೆ. ಎಲ್ಲಾನು ನೀತಿ ಮಾರ್ಗಕ್ಕೆ ಕರ್ಸ್ಕೊಂಬರ್ತಾರೆ. ಅರೆ ನೀತಿ ಮಾರ್ಗಕ್ಕೆ ಕರ್ಕೊಂಬದ್ಮೇಲೆ ಅದ್ರ ಪ್ರಕಾರ ನಡೆಯೋಕ್ಕೆ ಇಷ್ಟ ಇಲ್ಲ ಅಂತಂದವ್ರಿಗೆ 100 ವರ್ಷ ಟೈಮ್ ಮೇಲೆ ಕೊಟ್ಟಿದ್ದು ಕೂಡ ಅದನ್ನೇನು ಮಾಡ್ತಾರೆ, ಸೆಕೆಂಡ್ ಡೆತ್ತಲ್ಲಿ ನಾಶ ಮಾಡಾಕ್ತಾರೆ. ಓಕೆ, ಇವಾಗ ನೆಕ್ಸ್ಟ್ ಸಬ್ಬಿಡಿಂಗ್ ಓದೋಣ. ಅಂದ್ರ ಏನಪ್ಪ ಅಂದ್ರೆ ನಾವು ವಾಲ್ಯೂಮ್ಸಲ್ಲಿ ಒಂದು ಸಬ್ಬಿಡಿಂಗ್ ನೋಡಿದ್ವಿ, ಇನ್ನೊಂದು ಸಬ್ಬಿಡಿಂಗು ಯಾರು ಓದ್ತೀರಾ? ನಮಿತಾ ಅಷ್ಟು ಓದ್ತೀರಾ? ಹಾ ಬ್ರದರ್. ಸಂತರ ಮನದೊಳಗಿರುವ ಮತ್ತು ಹೊರಗಿರುವ ಆತ್ಮಿಕ ಹೋರಾಟಗಳು. ನೋಡಿ ಏನಪ್ಪ ಹೆಡಿಂಗ್ ಇದು ಅಂತಂದ್ರೆ, ನಮ್ಮ ಸಂತರು ಅಂತಂದ್ರೆ ಯಾರು? ನಾವು ದೇವ್ರ ಮಕ್ಕಳು. ಆ್ಯಕ್ಚುಲಿ ನೋಡ್ಬೇಕು, ಇಂಗ್ಲೀಷಲ್ಲಿ ಸೈನ್ಸ್ ಅಂತ ಬರ್ತದೆ. ಸಂತರು, ಭಕ್ತರು. ಅದರ ಸಂತರು ಅಂದ್ರೆ ನಾವೇನು ತಿಳ್ಕೊಂಡ್ಬಿಡ್ತೀರಿ? ಈ ಒಂದು ಬಿಳಿಗಿ ಗೌನ್ ಹಾಕಿರ್ತಾವ್ರಿ, ಇಲ್ಲಾಂದ್ರೆ ಬ್ಲ್ಯಾಕ್ ಗೌನ್ ಹಾಕೊಡ್ತಾರೆ ನನ್ಗಳ ಥರ, ಇಲ್ಲ ಫಾದರ್ಗಳ ಥರ ಬಿಳಿ ಗೌನ್ ಹಾಕೊಂಡು ತುಂಬ ತಾಳ್ಮೆಯಿಂದ ಸಮಾಧಾನವಾಗಿರ್ತಾರೆ ಗೊತ್ತಾ? ಅವರು ಅಂತ ಹೇಳ್ಬಿಡ್ತೀರಿ ಫಾದರು ಮದರ್ಗಳು. ಅವ್ರು ಏನು ಮಾಡ್ಬಿಡ್ತೀರಿ? ಸಂತರು ಅಂತ ತಿಳ್ಕೊಂಡ್ಬಿಡ್ತೀರಿ ಅಲ್ವ? ಆ್ಯಕ್ಚುಲಿ ಸಂತರು ಅಂದರೆ ಏನರ್ಥ ಕನ್ನಡದಲ್ಲಿ? ಸಂತರು ಅಂತ ಬರೋದು ಇಂಗ್ಲೀಷಲ್ಲಿ ಸ್ಯಾಂಕ್ಟಿಫೈಡ್ ಒನ್ಸ್ ಅಂತ. ಸ್ಯಾಂಕ್ಟಿಫೈಡ್ ಒನ್ಸ್ ಅಂತಂದರೆ ಪರಿಶುದ್ಧವಾಗಿ ಮಾಡಲ್ಪಟ್ಟವರು ಅಂತ. ಸರಿ, ಯೇಸು ಕ್ರಿಸ್ತು ಯಾರನ್ನ ಪರಿಶುದ್ಧವಾಗಿ ಮಾಡಲ್ಪಟ್ಟಿದ್ದಾರೆ? ಎಲ್ಲ ಪಾಪಿಗಳು ತಾನೇ. ನಮ್ಮನ್ನೆಲ್ಲ ಹೆಂಗೆ ಪರಿಶುದ್ಧಗೊಳಿಸಿದ್ರು? ಕ್ರಿಸ್ತ ಯೇಸುವಿನ ರಕ್ತದಿಂದ. ಹಂಗಂದ್ರೆ ಯಾರ್ಯಾರನ್ನೆಲ್ಲ ಕ್ರಿಸ್ತ ಯೇಸುವಿನ ರಕ್ತದಿಂದ ಪಾಪಗಳೆಲ್ಲ ಶಮಿಸಲ್ಪಟ್ಟಿದ್ಯೋ ಇವರೆಲ್ಲ ಏನ್ರಿ? ಇವರೆಲ್ಲ ದೇವರ ಮಕ್ಕಳು, ಸಂತರು ಅಂತ ಬೈಬಲ್ನ ಅಡ್ರೆಸ್ ಮಾಡೋದು. ದೀಸ್ ಆರ್ ಆಲ್ ಸ್ಯಾಂಕ್ಟಿಫೈಡ್ ಒನ್ಸ್. ಅದನ್ನೇ ಶಾರ್ಟಾಗೆ ಸೈಂಟ್ ಅಂತ ಏನು ಮಾಡೋದು? ಸ್ಯಾಂಕ್ಟಿಫೈಡ್ ಒನ್ಸ್, ಸ್ಯಾಂಕ್ಟಿಫೈಡ್ ಸೈಂಟ್ ಅಂತ ಏನು ಮಾಡೋದಲ್ಲಿ ಅಲ್ಲಿ ಕರೆಯೋಂಥದ್ದು. ಅದರ ಸರಿ, ಇವಾಗ ದೇವ್ರ ಮಕ್ಕಳಿಗೆ ಹೋರಾಟ ಇಲ್ವಾ? ಹೋರಾಟ ಐತೆ. ಎಲ್ಲೈತೆ? ಹೊರಗಡೆ ಏನೇನಂತೆ ಹೋರಾಟಗಳು ಐತೆ. ಅದು ಇಲ್ಲ ಅಂದ್ರೂ ಸರಿ, ಹೊರಗಡೆ ಐತೆಲ್ಲ ಹೋರಾಟ ಐತೆ ರೀ ಅಲ್ವರ? ಇವಾಗ ಎಷ್ಟೋ ಜನ ಫಾದರ್ಗಳಾಗ್ಬಿಡ್ತಾರೆ, ನನ್ನಾಗ್ಬಿಡ್ತಾರೆ. ಯಾಕೆ ಗೊತ್ತಾ? ಹೊರಗಡೆ ತುಂಬ ಹೋರಾಟ ಇರ್ತಾರೆ ನೋಡ್ರಿ ಅಲ್ವರ? ಅದನ್ನು ಅದು ಹೋರಾಟದಲ್ಲಿ ಜೀವಿಸಕ್ಕಾಗಲ್ಲ ರೀ. ಅವ್ರಿಗೆ ಒಂಥರ ಮೆಂಟಲ್ ಸ್ಟ್ರೆಸ್ ಆಗ್ತಾ ಇರ್ತಾರೆ. ಅದಕ್ಕೆ ಏನು ಮಾಡ್ತಾರೆ? ಈ ಲೋಕನೇ ಬೇಡ ನಮಗೆ, ಸುಮ್ಮನೆ ನಮ್ಗೆ ಯಾಕೆ ಇಷ್ಟೊಂದು ಒಂದು ಟೆನ್ಷನ್, ಇಷ್ಟೊಂದು ಒತ್ತಡದಲ್ಲಿ ಯಾಕೆ ಬಿಡಬೇಕು ಅಂತ ಏನು ಮಾಡ್ತಾರೆ? ಎಲ್ಲನೂ ಬಿಟ್ಬಿಟ್ಟು ಏನು ಮಾಡ್ತಾರೆ? ದೀಕ್ಷೆ ಅಂತ ತಗೊಂಡು ಏನು ಮಾಡ್ತಾರೆ? ಸೀದಾ ಬಿಟ್ಟು ಅಲ್ಲಿ ಮೊನಾಸ್ಟ್ರಿಯಲ್ಲಿ ಏನೋ ನನ್ಗಳಿಗೆ ಫಾದರ್ಗಳಿಂದ ಜಾಗ ಮಾಡ್ತಾರೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಸರಿ, ಶೋಧನೆ ಹೋಗ್ಬಿಡ್ತಾ ಅಂತಂದರೆ ಇಲ್ಲ ರೀ. ಒಂದು ಶೋಧನೆ ತಪ್ಪಿಸ್ಕೊಂಡ್ರೆ ಏನು? ಹೊರಗಡೆ ಅಂತ ಬರೋಂಥ ಶೋಧನೆ. ಒಳಗಡೆ ಇಲ್ವಾ? ನಮ್ಮ ಒಳಗಡೆ ಶೋಧನೆ ಇಲ್ವಾ? ನಮ್ಮ ಒಳಗಡೆನೇ ಇಲ್ವಾ ಕೆಟ್ಟದು? ಇದೆ. ಯಾಕಿಲ್ಲ? ಏನಿಲ್ಲ. ಇವಾಗ 2 ದಿನ ರಜೆ ಆಯ್ತಲ್ಲ, ಮನೇಲಿ ಮನೆ ಬಿಟ್ಟು ಎಲ್ಲೂ ಹೋಗ್ಬಿಡ್ರಿ, ಲಾಕ್ ಹಾಕೊಂಡು ಕೂತ್ಕೊಂಡ್ಬಿಡ್ರಿ ನೀವು. ನೋಡೋಣ ಎಷ್ಟು ಚೆನ್ನಾಗಿರ್ತಾರೆ ನೀವೆಲ್ಲ. ಅಂದ್ರೆ ತುಂಬ ಆತ್ಮಿಕವಾಗಿ ಸೂಪರ್ ಡೆವಲಪ್ ಆಗ್ಬಿಡ್ತೀರಾ, ದೇವ್ರ ಮಕ್ಳ ಥರ ಮಾರ್ಪಾಡಾಗ್ಬಿಡ್ತೀರಾ ನಾವು ಅಂದರೆ ಇಲ್ಲ ರೀ. ಅದರ 4 ಗೋಡೆ ನಡುವೆ ಲಾಕ್ ಹಾಕಿದ್ರು ಸರಿ, ನಮ್ಮ ಒಳಗಿಂದ ಕೆಟ್ಟದ್ದು ಏನು ಮಾಡ್ಬೇಕು? ನಾವು ತೆಗಿಯೋವರೆಗೂ ನಾವು 100% ಪ್ಯೂರಿಫೈ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ. ಮತ್ತೆ ಈ ಹೋರಾಟ ಹೇಗೆ? ದೇವ್ರ ಮಕ್ಕಳು ಒಳಗಡೆ ಮತ್ತು ಹೊರಗಡೆ ಅಂತ ಹೋರಾಟದ ಬಗ್ಗೆ ಓದೋಣ. ಸರಿ, ಕಂಟಿನ್ಯೂ ಮಾಡಿ. ಇಷ್ಟ ನೆಕ್ಸ್ಟ್ ನಾವಿತ್ತು ಅಷ್ಟೇ ಓದಿ. ಅಲ್ಲಿ ಕಾದಾಟದ ಬಗ್ಗೆ ಒಟ್ಟಾರೆಯಾಗಿ ಪರಿಗಣಿಸಿದ್ದೇವೆ. ನಾವೀಗ ಅದರ ಪ್ರಸ್ತುತ ಅವಸ್ಥೆಗಳ ಬಗ್ಗೆ ಕ್ಷಣದರ್ಶನ ಮಾಡೋಣ. ಇದನ್ನು ಸಭೆಯ ತಿಕ್ಕಾಟವೆಂದು ಪರಿಗಣಿಸುವಾಗಲೂ ಇದು ಹೇಗೋ ಪಾಪದೊಡನೆ ಯಾವುದೇ ವ್ಯಕ್ತಿಗತ ತಿಕ್ಕಾಟಕ್ಕಿಂತ ಕಡಿಮೆಯಾದುದಲ್ಲ. ಸಭೆಯು ವಿಜಯಶಾಲಿಗಳಾಗಿ ಬರುವುದರಿಂದ ಅದರಲ್ಲಿ ಕೇವಲ ವಿಜಯಶಾಲಿ ವ್ಯಕ್ತಿಗಳು ಮಾತ್ರ ಇರುತ್ತಾರೆ. ಸಭೆಯಲ್ಲಿನ ವಿಜಯವು ದುರಾತ್ಮಗಳು, ಅನೀತಿಗೆ ವಿರುದ್ಧವಾಗಿರುತ್ತದೆ. ದೇವರ ಪವಿತ್ರಾತ್ಮನ ಶಕ್ತಿಯ ಮತ್ತು ಪ್ರಭಾವದ ವಿಜಯವಾಗಿರುವುದರಿಂದ ಅದೇ ರೀತಿಯಲ್ಲಿ ಒಬ್ಬ ಸಂತ ವ್ಯಕ್ತಿಯ ಬಗ್ಗೆಯೂ ಹಾಗೆಯೇ ಆಗಿದೆ. ಸರಿ, ನಾವೇನ್ ಮಾಡಿದ್ರಿ ಈ ಒಂದು ವಾಲ್ಯೂಮ್ನಲ್ಲಿ, ಈ ಒಂದು ಎಸ್ಪೆಷಲಿ ಈ ಒಂದು ಸಬ್ಹೆಡಿಂಗ್ ಹೋಲಿ ಸ್ಪಿರಿಟ್ ಅಂತ ಚಾಪ್ಟರ್ಲಿ ನಾವೇನ್ ಮಾಡಿದ್ರಿ? ಈ ಸಭೆಗಿರೋಂಥ ಹೋರಾಟದ ಬಗ್ಗೆ ನಾವೇನ್ ಮಾಡಿದ್ರಿ ನೋಡಿದ್ರಿ. ಸಭೆ ಅಂತ ಹೋರಾಟ ಯಾರೋ
ಇಂಡಿವಿಜುವಲ್ ವ್ಯಕ್ತಿಗತವಾಗಿ ಏನೇನು ಹೋರಾಟ ಇರ್ಬೋದು ಅಂತ ಅದ್ರ ಬಗ್ಗೆ ನಾವೇನು ಮಾಡಿಲ್ಲ, ನೋಡಿಲ್ಲ. ಆಸ್ ಅ ಹೋಲ್ ಅಂತಾರೆ ಏನು, ಸಭೆ, ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋಂಥ ದೇವ್ರ ಮಕ್ಳಿಗೆ ಎಲ್ಲರಿಗೂ ಯಾವ ಥರಪ್ಪ ಶೋಧನೆ ಬರ್ತಾರೆ, ಯಾವ ಥರಪ್ಪ ಜಯಿಸ್ಬೇಕು ಅಂತ ನಾವೇನು ಮಾಡಿದಿರಿ, ಇದನ್ನ ನಾವು ನೋಡಿದ್ದೀರಿ ಅಲ್ವರ. ಸರಿ, ನೋಡ್ಬೇಕಾದ್ರೆ ಇವಾಗ ಇದನ್ನ ಬೇರೆ ದೃಷ್ಟಿಕೋನದಲ್ಲಿ ನೋಡೋಣ ಅಂತ ಹೇಳ್ತಾರೆ. ಯಾವ ದೃಷ್ಟಿಕೋನದಲ್ಲಿ? ಇಂಡಿವಿಜುವಲ್ ಆಸ್ ಕ್ರಿಶ್ಚಿಯನ್ಸ್, ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯಾವ ರೀತಿ ಶೋಧನೆ ಬರ್ಬೋದು ಅಂತ ನೋಡೋಣ ಅಂತ ಹೇಳ್ತಾರೆ. ಅದಕ್ಕೆ ನೋಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫು. ನೀವು ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಹೆಚ್ಚಾದ ಕ್ರೈಸ್ತರು, ಹೆಸರಿಗೆ ಮಾತ್ರದ ಕ್ರೈಸ್ತರು, ತಮ್ಮನ್ನು ಆತ್ಮನ ಕುಸ್ತಿಪಟುಗಳು, ಪುಣ್ಯಶೀಲತೆ ಉಳ್ಳವರು ಎಂದು ಹೇಳಿಕೊಳ್ಳುವವರು ಮುಂತಾದವರು ನಿಜವಾದ ಆತ್ಮನ ಕಾದಾಟಗಳ ಮತ್ತು ಅವುಗಳ ಜಯದ ಬಗ್ಗೆ ಬಹಳ ಕಡಿಮೆಯಾಗಿ ತಿಳಿದಿರುತ್ತಾರೆ. ಯಾಕೆಂದರೆ ಅವರಲ್ಲಿ ಹೆಚ್ಚಿನವರು ಸರಿಯಾದ ರೀತಿಯಲ್ಲಿ ಪ್ರತಿಷ್ಠೆ ಹೊಂದಿಕೊಂಡಿರುವವರಲ್ಲ ಮತ್ತು ಸತ್ಯದ ಆತ್ಮನನ್ನು ಎಂದೂ ಪಡ್ಕೊಂಡವರಲ್ಲ. ಕೆಲವರು ತಮ್ಮನ್ನು ಒಂದು ಪಂಗಡಕ್ಕಷ್ಟೇ ಪ್ರತಿಷ್ಠೆಪಡಿಸಿಕೊಂಡಿರುತ್ತಾರೆ ಮತ್ತು ಆ ಪಂಗಡೀಯವಾದ ಪ್ರೀತಿಯನ್ನು ಮಾತ್ರವೇ ಹೊಂದಿರುತ್ತಾರೆ ಮತ್ತು ಆ ಪಂಗಡಕ್ಕೆ ಮಾತ್ರವೇ ಭಯಭಕ್ತಿ ಉಳ್ಳವರಾಗಿರುತ್ತಾರೆ. ತಮ್ಮ ಸೇವೆ ಮತ್ತು ಸಮರ್ಪಣೆಗಳನ್ನು ಆ ಪಂಗಡಕ್ಕೆ ಮಾತ್ರವೇ ಮಾಡುವವರಾಗಿರುತ್ತಾರೆ. ಇತರರು ಒಂದು ಅಥವಾ ಸ್ವಲ್ಪ ಹೆಚ್ಚು ನೈತಿಕ ತತ್ವಗಳನ್ನು ಗ್ರಹಿಸಿಕೊಂಡಿರುತ್ತಾರೆ ಮತ್ತು ಆ ನೈತಿಕತೆಗಳಿಗೆ ಮಾತ್ರವೇ ತಮ್ಮನ್ನು ಪ್ರತಿಷ್ಠೆಪಡಿಸಿಕೊಂಡಿರುತ್ತಾರೆ ಮತ್ತು ಅವುಗಳನ್ನು ಎಂದಿಗೂ ಉಲ್ಲಂಘಿಸುವುದಿಲ್ಲ. ಇವರುಗಳು ನೈತಿಕತೆಯ ಆತ್ಮನನ್ನು, ಸ್ವಯಂ ತೃಪ್ತವಾದ ಆತ್ಮನನ್ನು ಮತ್ತು ಸ್ವಯಂ ನೈತಿಕತೆ ಉಳ್ಳ ಆತ್ಮನನ್ನು ಪಡಕೊಳ್ಳುತ್ತಾರೆ. ಇತರರು ಕೆಲವೊಂದು ಸದ್ಗುಣಗಳನ್ನು ಆರಿಸಿಕೊಂಡು ಅವುಗಳನ್ನು ಆರಾಧಿಸುತ್ತಾರೆ ಮತ್ತು ಅವುಗಳ ಆತ್ಮನನ್ನು ಅವರು ಸ್ವೀಕರಿಸಿಕೊಳ್ಳುತ್ತಾರೆ. ಉದಾಹರಣೆಗೆ, ತಾಳ್ಮೆ, ಉನ್ನತ ಮಟ್ಟದ ತಾಳ್ಮೆ ಮತ್ತು ಅದರ ಆತ್ಮವನ್ನು ಹೊಂದಿಕೊಂಡಾಗ ಅವರಿಗೆ ಪೂರ್ಣ ತೃಪ್ತಿಯಾಗುತ್ತದೆ. ಮತ್ತೆ ಕೆಲವರು ತಮ್ಮನ್ನು ಕ್ರಿಸ್ತನಿಗಾಗಿ ಕೆಲಸ ಮಾಡಲು ಪ್ರತಿಷ್ಠಿಸಿಕೊಳ್ಳುತ್ತಾರೆ ಮತ್ತು ಅವರು ತಮ್ಮ ಉದ್ರೇಕಿತ ಚಟುವಟಿಕೆಗಳ ಗೊಂದಲದ ಮಧ್ಯೆಯೇ ತೃಪ್ತಿ ಹೊಂದಿಕೊಳ್ಳುತ್ತಾರೆ. ಕೆಲಸವು ಯಾವುದೇ ರೀತಿಯದ್ದಾಗಿರಲಿ ಅದರ ಚಿಂತೆ ಅವರಿಗಿರುವುದಿಲ್ಲ, ಯಾಕೆಂದರೆ ಅದು ಮುಕ್ತವಾಗಿ ಸೈತಾನನ ಸೇವೆ ಎನಿಸುವುದಿಲ್ಲ. ಹೀಗಾಗಿ ಅದು ಬಹಳಷ್ಟಿರುತ್ತದೆ. ಅದರಲ್ಲಿ ಅವರಿಗೆ ಪ್ರಮುಖವಾದ ಸ್ಥಾನವೂ ಇರುತ್ತದೆ. ಅವರು ಕೆಲಸ ಮಾಡುವಾಗ ಬಹಳಷ್ಟು ಫಲಗಳನ್ನು ಬಯಸುವುದಿಲ್ಲ. ಆದುದರಿಂದ ಅವರು ಗಾಳಿಯಲ್ಲಿ ಗುದ್ದುವುದರಲ್ಲಿಯೇ ಬಹಳಷ್ಟು ತೃಪ್ತಿ ಪಟ್ಟುಕೊಳ್ಳುತ್ತಾರೆ ಮತ್ತು ಅಂತ್ಯದಲ್ಲಿ ತಾವೇನೂ ಹೆಚ್ಚಿನ ಹಾನಿಯನ್ನುಂಟು ಮಾಡಿಲ್ಲ ಎಂಬುದನ್ನು ಅವರು ಕಂಡುಕೊಳ್ಳುತ್ತಾರೆ. ಇವರುಗಳಿಗೆ ದೇವರ ವಾಕ್ಯದ ಧ್ಯಾನದಲ್ಲಿ ಸಮಯ ಕಳೆಯುವುದಾಗಲಿ ಮತ್ತು ಆತನು ಬಯಸುವ ಕೆಲಸಗಾರಿಕೆ ಮತ್ತು ಆತನು ನಾವು ಮಾಡಬೇಕೆಂದು ಬಯಸುವ ಕೆಲಸದ ರೀತಿ ಏನೆಂದು ಖಚಿತಪಡಿಸಿಕೊಳ್ಳುವುದಕ್ಕಾಗಲಿ ಅವರ ಪ್ರತಿಷ್ಠೆಯ ಉಲ್ಲಂಘನೆ ಎನಿಸುತ್ತದೆ. ಯಾಕೆಂದರೆ ಅವರು ತಮ್ಮನ್ನು ಕೇವಲ ಕೆಲಸ ಮಾಡುವುದಕ್ಕಾಗಿಯೇ ಪ್ರತಿಷ್ಠಿಸಿಕೊಂಡಿದ್ದಾರೆ ಮತ್ತು ಅದರಿಂದ ಉಂಟಾಗುವ ಉದ್ರೇಕವೆಂಬ ಜ್ವರದಿಂದ ಬಳಲುವಾಗ ಮಾತ್ರವೇ ಅವರಿಗೆ ಹೃತ್ಪೂರ್ವಕವಾದ ತೃಪ್ತಿ ಉಂಟಾಗುತ್ತದೆ. ಇತರರು ಇನ್ನೂ ಹೆಚ್ಚು ಬುದ್ಧಿವಂತರು, ಆದರೆ ನಿಜವಾಗಿಯೂ ಬುದ್ಧಿವಂತರಲ್ಲ. ಅವರು ದೇವರ ಮತ್ತು ಮಾನವರ ಒಂದು ನಿರ್ದಿಷ್ಟವಾದ ಸೇವೆಗೆ ತಮ್ಮನ್ನು ಪ್ರತಿಷ್ಠಿಸಿಕೊಳ್ಳುತ್ತಾರೆ. ಈ ಸೇವೆಯು ಅವರಿಗೆ ಬಹಳ ಅಗತ್ಯವೆಂದು ಭಾವಿಸುತ್ತಾರೆ. ಅವರು ಮಿತಾಚಾರ, ಉದಾಹರಣೆ ಮಿತವಾದ ಕುಡಿತ ಸೇವೆಗೆ ತಮ್ಮನ್ನು ಪ್ರತಿಷ್ಠಿಸಿಕೊಂಡರೆ ಅವರು ಆ ಸೇವೆಗೆ ಸಂಬಂಧಪಟ್ಟ ಆತ್ಮನನ್ನು ಹೊಂದಿಕೊಳ್ಳುತ್ತಾರೆ ಮತ್ತು ಅದರೊಂದಿಗೆ ಬರುವ ಯಾವುದೇ ಆಶೀರ್ವಾದವನ್ನಾದರೂ ಪಡ್ಕೊಳ್ಳುತ್ತಾರೆ. ಅಥವಾ ಅವರು ಸಮಾಜ ಸುಧಾರಣೆಯ ಬಗ್ಗೆ ತಮ್ಮನ್ನು ಪ್ರತಿಷ್ಠಿಸಿಕೊಂಡರೆ ಅವರು ಸಮಾಜ ಸುಧಾರಣೆಯ ಆತ್ಮನನ್ನು ಹೊಂದಿಕೊಂಡು ಅದರ ಆಶೀರ್ವಾದಗಳನ್ನು ಪಡ್ಕೊಳ್ಳುತ್ತಾರೆ ಎಂಬುದು. ಥ್ಯಾಂಕ್ ಯು ಸರ್. ನೋಡಿ, ಇವಾಗ ಇದನ್ನ ಇಂಡಿವಿಜುವಲ್ ಆಗಿ ತೊಗೊಂಡ ಅಂತಂದರೆ ಮೆಜಾರಿಟಿ ಕ್ರಿಶ್ಚಿಯನ್ಸ್ಗೆ ಫಸ್ಟ್ ಆಫ್ ಆಲ್ ಈ ಕಾನ್ಸಂಟ್ರೇಟ್ ಮಾಡ್ಕೊಂಡಿರೋ ಕಂಡೀಷನ್ ಗೊತ್ತಿಲ್ಲ. ಅಂದರೆ ನಾವು ದೇವ್ರಿಗೋಸ್ಕರ ಒಪ್ಪಿಸ್ಕೊಟ್ರೆ ಬ್ಯಾಪ್ಟಿಸಮ್ ತೊಗೊಂಡಾಗ ದೇವ್ರಿಗೆ ಪವಿತ್ರಾತ್ಮ ಕೊಡ್ತಾರೆ. ಆ ಪವಿತ್ರ ಆತ್ಮ ನಮ್ಮಲ್ಲಿ ಬಂದಿದ ಮೇಲೆ ನಮ್ಮಲ್ಲಿ ನೂತನ ಸೃಷ್ಟಿ ಥರ ಬೆಳೀತಾ ಇರ್ತದೆ. ಅದರಿಂದ ನಮ್ಮ ಒಳಗಡೆ ತುಂಬ ಹೋರಾಟ ಇರ್ತಾರಪ್ಪ ಅಂತಂದ್ಬಿಟ್ಟು ಈ ಕಾನ್ಸೆಪ್ಟ್ ಏನಾಗಿಲ್ಲ ಕ್ರಿಶ್ಚಿಯನ್ಸ್ಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಯಾಕೆ ಕ್ರಿಶ್ಚಿಯನ್ಸ್ಗೆ ಗೊತ್ತಿಲ್ಲ ಅಂತಂದರೆ ಎಕ್ಸಾಂಪಲ್ಸ್ ಕೊಡ್ತಾರೆ. ಈ ಥರ ಕ್ರಿಶ್ಚಿಯನ್ಸಲ್ಲಿ ಎಷ್ಟೋ ಒಂದು ಇಂಡಿವಿಜುವಲ್ ಪೀಪಲ್ಸ್ ಇದ್ದಾರೆ. ಒಬ್ಬೊಬ್ಬ ಇಂಡಿವಿಜುವಲ್ ಪೀಪಲ್ಗೆ ಒಂದೊಂದು ಇಂಡಿವಿಜುವಲ್ ಏನಾಗಿದೆ ಅಂತೆ
ಒಂದು ಕಾನ್ಸಿಕ್ರೇಷನ್ ಇದೆ, ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರಿಗೇನಾಗಿದೆ ಕಾನ್ಸಿಕ್ರೇಷನ್ ಇದೆ ಅಂತ ಹೇಳ್ತಾರೆ. ಅಂದರೆ ಏನಪ್ಪ ಅದು? ಮೊದಲನೇದಾಗೆ ಅಂತ ನೋಡ್ಬೇಕಾರೆ ಫಸ್ಟ್ ಆಫ್ ಆಲು ಹೋಲಿ ಸ್ಪಿರಿಟ್ ಬಂದರೆ ನಮ್ಮಲ್ಲಿ ಹೋರಾಟಗಳಿರ್ತಾರೆ, ಕಾದಾಟಗಳಿರ್ತಾರೆ, ಇದೇನಾಗಿಲ್ಲ ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಅದರಿಂದ ಅವರು ಕಾನ್ಸಿಕ್ರೇಷನ್ ಮಾಡ್ಕೊಂಡಿರ್ತಾರೆ. ಅವ್ರ ದೃಷ್ಟಿಯಲ್ಲಿ ಕಾನ್ಸಿಕ್ರೇಷನ್ ತಿಳ್ಕೊಂಡು ಕಾನ್ಸಿಕ್ರೇಷನ್ ಎಲ್ಲಿ ಮಾಡ್ಕೊಂಡಿರ್ತಾರೆ? ಒಂದು ಡಿನಾಮಿನೇಷನ್ ಏನು ಮಾಡಿದ್ದಾರೆ ಮಾಡ್ಕೊಂಡಿರ್ತಾರೆ. ಅದರಿಂದ ಆ ಡಿನಾಮಿನೇಷನ್ ಏನು ಹೇಳ್ತಾ ಅದ್ರ ಪ್ರಕಾರನೇ ಮಾಡಿದ್ರಿ, ಅದನ್ನ ಮೀರಿ ಸ್ವಲ್ಪ ಕೂಡ ಏನು ಮಾಡಕ್ ಹೋಗಲ್ಲ, ಏನ್ರಿ ಮಾಡಕ್ ಹೋಗಲ್ಲ. ಅದರ ಉದಾಹರಣೆ ನೋಡ್ಬೇಕಾದ್ರೆ ಜೆಹೋವಾ ವಿಟ್ನೆಸಸ್ ಅವರ ಯೆಹೋವನ ಸಾಕ್ಷಿಗಳು ತೊಗೊಳ್ರಿ, ಅವರು ಕಾನ್ಸಿಕ್ರೇಷನ್ ಮಾಡ್ಕೊಂಡವ್ರೆ. ಯಾರಿಗೆ? ನಾನು ದೇವ್ರ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ಬಿಟ್ಟು ಅವ್ರದ್ದೇನು ಫಿಕ್ಸ್ಡ್ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕೊಂಡ್ಬಿಡಿದಾರೋ ಅದನ್ನ ಮೀರಿ ಏನು ಮಾಡಲ್ಲ, ನಡೆಯೋದೇ ಇಲ್ಲ ರೀ. ಅವರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೊಳಲ್ಲ, ಏನೇನೋ ರಕ್ತ ದಾನ ಕೊಡೋದಿಲ್ಲ, ರಕ್ತನೂ ಬೇರೆಯಿಂದ ದಾನವಾಗಿ ಮಾಡಲ್ಲ, ಇವರು ಪಡ್ಕೊಳೋದು ಇಲ್ಲ ಅದರ. ಆಮೇಲೆ ಏನ್ರಿ ಅವರು ಇದರಲ್ಲಿ ಎಲ್ಡರ್ಗಳು ಯಾರು ಅಂತಂದ್ರೆ ಅವರೇ ಕೆಲವು ಜನ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ನೋಡ್ತೀವಿ. ಏನ್ರಿ ಅವರೇ ಏನ್ರಿ ಫಿಕ್ಸ್ಡ್ ಆಗಿರೋಂಥ ಎಲ್ಡರ್, ಶಾಶ್ವತ ಸಾಯ ತನಕ ಅವರೇ ಏನ್ರಿ ಅವರೇ ಅದರ. ಆಮೇಲೆ ಈ ಪ್ರಭು ರಾತ್ರಿ ಭೋಜನ ಅಂತಂದ್ರೆ ಏನಪ್ಪ ಅಂದರೆ ಪಾಸ್ ಓವರ್ ಅಂದ್ರ ಇಸ್ರೇಲ್ ಜನಗಳ ಪಾಸ್ ಓವರ್ ಯಾವತ್ತು ಮಾಡಿದ್ದು? ಏಪ್ರಿಲ್ 14 ಮಾಡುವ ಅಂತ ಮಾಡ್ತಾರೆ. ಯಾಕಂದ್ರೆ ಪಾಸ್ ಓವರ್ ಕುರಿಯಾಗಿ ಸತ್ತಿದ್ದು ಯಾವಾಗ? 14th. ಅದರ ಆ ಒಂದು ಮರಣದ ದೂತ ಅದು ಹೋಗಿದ್ದು 13th 14th ಮಾಡಬೇಕು ಅಂತ ಮಾಡ್ತಾರೆ. ಆಮೇಲೆ ಅದನ್ನ ಮಾಡ್ಬೇಕಾರೆ ಅವರು ಪಾಸ್ ಓವರ್ ಮಾಡ್ಬಿಡ್ತಾರೆ. ಹೆಂಗೆ ಅಂದರೆ ಪ್ರಭು ರಾತ್ರಿ ಭೋಜನ ಹಿಂಗೆ ತಟ್ಟೆಯಲ್ಲಿ ಬರ್ತಾರೆ, ಅದರ ದ್ರಾಕ್ಷಿ ರಸ ಮತ್ತು ರೊಟ್ಟಿ, ಅದೇನು ಮಾಡೋದು ಎಲ್ಲರ ಕೈ ಹಿಂಗೆ ಹೋಗ್ಬಿಟ್ಟು ಹಂಗೆ ಹಿಂಗೆ ಹೋಗ್ಬಿಡೋದು, ಯಾರು ತೊಗೊಳಲ್ಲ. ಏನು ಅರ್ಥ ಅಂದರೆ ಅದು ಪಾಸ್ ಓವರ್ ಏನ್ರಿ ಅದು ಹೋಗ್ಬಿಡ್ತಲ್ಲ, ಹಂಗೆ ಅದೇ ಈ ಪಾಸ್ ಓವರ್ ಅಂತ ಏನು ಮಾಡ್ಬಿಡೋದ? ಫಿಕ್ಸ್ಡ್ ರೂಲ್ಸ್. ಆಮೇಲೆ ಕಂಪಲ್ಸರಿ ಅವರಲ್ಲಿ ಎಲ್ಲರೂ ಏನು ಮಾಡಬೇಕು? ಸೂಟು ಬೂಟು ಇಲ್ಲಾಂದರೆ ಟೈ ಶೂಸ್ ಕಂಪಲ್ಸರಿ ಆಗ್ತದೆ. ಆಮೇಲೆ ಸಬ್ಜೆಕ್ಟ್ ಯಾರಪ್ಪ ಮಾತಾಡಬೇಕು ಅಂದರೆ ಯಾರು ಎಲ್ಲ ಮಾತಾಡೋಂಗಿಲ್ಲ, ಅವರು ಫಿಕ್ಸ್ ಮಾಡಿಬಿಡ್ತಾರೆ ನೋಡಿ ಎಲ್ರಿಗಳು, ಅವರೇ ಮಾತಾಡ್ಬೇಕ್ರಿ, ಬೇರೆ ಯಾರು ಮಾತಾಡೋಂಗಿಲ್ಲ. ಏನು ಮಾತಾಡಬೇಕು ಆಡಿ ಬರ್ದ್ಕೊಬಿಡ್ತಾರೆ, ಇದನ್ನೇ ಮಾತಾಡಬೇಕು. ಇಲ್ಲಿ ಬಂದ್ಬಿಟ್ಟು ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ದೇವರು ಇವತ್ತು ಈ ಥರ ಒಂದು ವಾಕ್ಯ ಇದೆ ನೋಡೋಣ, ಇದರಲ್ಲಿ ಛಾಯೆ ನಿಜ ಸ್ವರೂಪ ಇದೆ, ಇದೆಲ್ಲ ನೀವು ಹೇಳಿ ಅಂತಲ್ಲ, ಎಲ್ಲ ಏನೂ ಇಲ್ಲ, ಕೊಟ್ಬಿಡ್ತಾರೆ. ಇದನ್ನ ಹಂಗೆ ಓದಬೇಕು, ನೀವೇನಿದೆಯೋ ಹಂಗೆ ಎಕ್ಸಾಕ್ಟಾಗಿ ಒಂದು ಕಾಮ ಫುಲ್ ಸ್ಟಾಪ್ ಬಿಡದ ರೀತಿಯಲ್ಲಿ ಏನು ಮಾಡಬೇಕು ಹೇಳ್ಬೇಕು. ಕಾನ್ಸಿಕ್ರೇಷನ್ ಯಾರಿಗಪ್ಪ ಮಾಡ್ಕೊಡೋರು ಅಂತ ನೋಡಿದ್ರೆ ದೇವ್ರಿಗೂ ಇಲ್ಲ, ಸಹೋದರಿಗೂ ಸತ್ಯಕ್ಕೆ ಯಾವುದೂ ಇಲ್ಲ ರೀ. ಯಾರಿಗೆ ಮಾಡ್ಕೊಂಡವ್ರೆ? ಆ ಸಂಸ್ಥೆ ಅದೇನು ಹೇಳ್ತಾರೋ ಅದ್ರ ಪ್ರಕಾರ ಏನು ಮಾಡ್ಬೇಕ್ರಿ ಹೋಗೋದು ಅಷ್ಟೇ. ಇದಕ್ಕೆ ಅವ್ರ ಲೆಕ್ಕ ಅದೇ ಕಾನ್ಸಿಕ್ರೇಷನು. ಏನು ತಪ್ಪಿದೆ ಅಂತ ಕೇಳ್ತಾರೆ, ನಾವೇನು ಹೇಳೋಣ? ಅದರ ಹೌದಪ್ಪ ಈ ನಿನ್ನ ದೃಷ್ಟಿಯಲ್ಲಿ ಸರಿ ಇರ್ಬೋದು, ಆದರೆ ದೇವ್ರ ದೃಷ್ಟಿಯಲ್ಲಿ ಖಂಡಿತವಾಗೇನಲ್ಲ ಇದು ಸರಿಯಲ್ಲ. ಇನ್ನು ಕೆಲವು ಜನ ಕ್ರಿಶ್ಚಿಯನ್ಸ್ ಇರ್ತಾರೆ, ಅವರು ಯಾವ ಥರ ಕಾನ್ಸಿಕ್ರೇಷನ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಬರೀ ಕ್ಯಾರೆಕ್ಟರ್ ರೀ. ಹೌದ್ರಾ? ಕೆಟ್ಟದ್ದು ಅವರಲ್ಲಿ ಯಾವುದೂ ಇರಲ್ಲ ರೀ. ಲೆಕ್ಕ ಕಂಡ್ರೆ ನಮ್ಗಿಂತ ಸೂಪರ್ ಎಕ್ಸಲೆಂಟ್ ಅವರು, ಡೌಟೇ ಇಲ್ಲ. ತುಂಬ ತಾಳ್ಮೆ, ತುಂಬ ನಂಬರ್ತೆ, ತುಂಬ ಪ್ರೀತಿ, ಅವ್ರ ದೃಷ್ಟಿಯಲ್ಲಿ ಅದೇ ಕಾನ್ಸಿಕ್ರೇಷನ್. ಏನ್ರಿ ನಾವು ಒಳ್ಳೆ ಥರ ಇರೋದು, ಯಾರಿಗೂ ಕೆಟ್ಟದ್ದು ಮಾಡಿದಿರೋದು ಏನ್ರಿ ಅವ್ರ ದೃಷ್ಟಿಯಲ್ಲಿ ಕಾನ್ಸಿಕ್ರೇಷನ್ ಅಲ್ವರಾ? ಸರಿ, ಏನೋ ಕೆಟ್ಟದ್ದು ಮಾಡಿದ್ರೆ ಬರೀ ನಾವು ಒಳ್ಳೆಯವ್ರ ಥರ ಇಟ್ಬಿಟ್ರೆ ಕಾನ್ಸಿಕ್ರೇಷನ್. ಇದಕ್ಕೇನೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಹೋಗಿ ಅಂತೀನಿ, ನೀವು ಯಾರೋ ಕ್ರಿಶ್ಚಿಯನ್ ಫ್ಯಾಮಿಲಿಗೆ ಹೋಗಿ ಮೀಟ್ ಮಾಡ್ದ ಅಂತಂದರೆ ಅವರು ಬೈಬಲ್ನೇ ಮುಟ್ಟಲ್ಲ ರೀ. ಬೈಬಲ್ ಓದೋದು ಇಲ್ಲ, ಪ್ರೇಯರು ಇಲ್ಲ, ಎಂಥದ್ದು ಇಲ್ಲ. ಅದೇ ಕ್ರಿಶ್ಚಿಯನ್ಸ್ ಅವರ ಹೇಳ್ಕೊಳಕ್ಕೇನೋ ಸುಮ್ಮನೆ ನಾಮಕ ವ್ಯವಸ್ಥೆ ಕ್ರಿಶ್ಚಿಯನ್ಸ್ ಯಾವುದೋ ಒಂದು ಚರ್ಚಲ್ಲಿ ಏನಿದೆ ಸುಮ್ಮನೆ ಕಾಟಚಾರಕ್ಕೆ ಮೆಂಬರ್ ಆಗಿರ್ತಾರೆ. ಯಾಕಂದರೆ ಹುಟ್ಟಿದ ಹಬ್ಬಕ್ಕೆ ಅದು ಬರಬೇಕಲ್ಲ ನಾಮಕರಣ ಮಾಡೋಕ್ಕೆ. ಆಮೇಲೆ ಕ್ರಿಶ್ಚಿಯನಿಂಗ್ ಅಂತ ಮಾಡೋಕ್ಕೆ ಬರಬೇಕು ಅದರ. ಆಮೇಲೆ ಬ್ಯಾಪ್ಟಿಸಮ್ ಅಂತ ಬರಬೇಕು, ಸತ್ಮೇಲೆ ಹೆಣ ಊತಕ್ಕೆ ಬೇಕಲ್ಲ, ಅದಕ್ಕೆ ಅಂತ ಇಟ್ಕೊಳ್ಳೋರು ಅಷ್ಟೇ ಹೊರತು ಬೇರೆ ಏನಿಲ್ಲ. ಇವ್ರ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ಯಾರು ಕೆಟ್ಟದ್ದು ಮಾಡ್ಬಾರ್ದು. ನಾವು ಒಳ್ಳೆಯವ್ರ ಥರ ಇದ್ಬಿಟ್ರೆ ಏನ್ರಿ ಸುಮ್ಮನೆ ಸಂಡೆಗೆ ಸಭೆಗೆ ಹೋಗ್ಬೇಕಾ, ಹೋಗ್ಬೋತೀನಿ ಅಷ್ಟೇ. ಬೈಬಲ್ ಮುಟ್ಬೇಕಾ, ಆಯ್ತಪ್ಪ, ಅದ್ರಲ್ಲಿ ಏನಿದೆ ಒಂದ್ಸತಿ ಕೂಡ ಬೈಬಲ್ ಓದಿರಲ್ಲ, ಒಂದ್ಸತಿ ಕೂಡ ಬೈಬಲ್ ಏನು ಮಾಡಿರಲ್ಲ, ತೆಗ್ದಿಲ್ಲ. ಇವ್ರ ದೃಷ್ಟಿಯಲ್ಲಿ ಇದೇ ಕಾನ್ಸಿಕ್ರೇಷನ್. ಇದು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಏನು ತಪ್ಪಿದೆ ಅದಲ್ಲಿ, ಏನು ಕೆಟ್ಟದ್ದಿದೆ, ನಾವು ಕೆಟ್ಟದ್ದೇನು ಮಾಡ್ತಾ ಇಲ್ವಲ್ಲ, ನಾವು ಒಳ್ಳೇದೇ ಮಾಡ್ತಾ ಇದ್ದೀನಿ. ಅದರ ಒಳ್ಳೆತನದಾಗ ನಾವೇನು ಮಾಡ್ತಾ ಇದ್ದೀನಿ, ಬದುಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ವರ. ಕರೆಕ್ಟ್, ಖಂಡಿತವಾಗು ನೀವು ಒಳ್ಳೆಯ ಥರ ಬದುಕ್ತಾ ಇದ್ದೀರಾ ಅದರ. ಅದಕ್ಕೆ ಯೇಸು ಕ್ರಿಸ್ತನ ಕಾಲದಲ್ಲಿ ಒಬ್ಬ ಐಶ್ವರ್ಯವಂತನಾಗಿರಂತ ಯವನಸ್ಥ ಬಂದು ಕೇಳ್ತಾನೆ, ಒಳ್ಳೆ ಬೋಧಕನೇ ಅಂತ ಕೇಳ್ತಾರೆ.
ಯಾಕೆ? ಒಳ್ಳೆ ಬೋಧಕರೇ ಅಂತ ಹೇಳಿದ ತಕ್ಷಣ ಕ್ರಿಸ್ತನೇ ಅಂತಂದ್ರು ದೇವ್ರು ಬಿಟ್ರೆ ಬೇರೆ ಯಾರು ಒಳ್ಳೇದಿಲ್ಲ ಅಂತ ಹೇಳ್ತಾರೆ. ಯಾಕೆ ಯೇಸು ಕ್ರಿಸ್ತಂಗೆ ಹೇಳಿದ್ರು? ಯೇಸು ಕ್ರಿಸ್ತು ಒಳ್ಳೆಯವ್ರು ತಾನೆ, ಡೌಟೇ ಇಲ್ಲ. ಯಾಕೆ ಹಂಗೆ ಹೇಳಿದ್ರು? ಇವನೇನು ತಿಳ್ಕೊಂಬಿಟ್ಟವನೆ ಅಂತಂದ್ರೆ ಯೇಸು ಕ್ರಿಸ್ತನ ಏನ್ರಿ ಬೇರೆ ಥರ ದೃಷ್ಟಿ ನೋಡ್ಬಿಟ್ಟ. ಒಳ್ಳೆಯವ್ರ ಥರ ಇದ್ರೆ ಸಾಕು ಅಷ್ಟೇಪ್ಪ, ಅದೇನ ಲೆಕ್ಕದಲ್ಲಿ ಕಾನ್ಸಿಕ್ರೇಷನ್ನು, ಅದೇ ನೀನು ಕೂಡ ಒಳ್ಳೆ ಬೋಧಕ, ನೀವು ತುಂಬ ಒಳ್ಳೆಯವರು ಅದರ ಅಂತ ಏನು ಮಾಡ್ತಾನೆ, ಒಳ್ಳೆ ಪ್ರಶ್ನೆ ಆಗ್ತಾನೆ. ಅದು ಯೇಸು ಕ್ರಿಸ್ತು ಫಸ್ಟೇ ಕಟ್ ಆಫ್ ಮಾಡ್ಬಿಟ್ರು. ಏನು ಒಳ್ಳೆಯನಂತೀಯ, ಯಾರು ಒಳ್ಳೆಯನವ, ದೇವ್ರೊಬ್ಬರೇ ಒಳ್ಳೆಯವರು ಅಂತ. ಅದರ ಯಾಕೆ ಇವ್ರು ಏನು ಪ್ರಶ್ನೆ ಕೇಳಕ್ಕೆ ಬರ್ತಾ ಅಂತ ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತು. ಇವ್ರಿಗೇನು ನಾವು ಚೆನ್ನಾಗಿರ್ಬೇಕು, ಒಳ್ಳೆಯವ್ರ ಥರ ಇರಬೇಕು, ಆದರೆ ನಾನೇನು ಮಾಡಲ್ಲ, ಯಾರಿಗೂ ತೊಂದರೆ ಮಾಡಲ್ಲ, ಇಷ್ಟೇ ಅವ್ರ ಕಾನ್ಸೆಪ್ಟ್ ಇತ್ತು. ಅವಾಗ ಯೇಸು ಕ್ರಿಸ್ತನ್ ಹೇಳ್ತಾರೆ, ಹೌದಾ ಇವೆಲ್ಲ ಮಾಡ್ತಾ ಇದ್ದೀನಿ ನೀನು, ಸರಿಗಪ್ಪ ನೀನು ಹೋಗಿ ನಿಂತು ಇರೋದನ್ನೆಲ್ಲ ಮಾರ್ಬಿಡು, ಏನು ಮಾಡೋ ನೀನೆಲ್ಲ ದರ್ದನ್ ಕೊಟ್ಬಿಟ್ಟು ನೀನು ಬಾ ನನಗೆ ಅಂತ ಹೇಳ್ತಾರೆ. ಅಂದರೆ ತ್ಯಾಗ ಮಾಡಬೇಕಪ್ಪ, ನೀನು ಇಷ್ಟೇ ಇದ್ರೆ ಸಾಲಲ್ಲ. ತ್ಯಾಗ ಮಾಡಕ್ಕೆ ಬಂದು ಅವನಿಗೆ ಇರಲಿಲ್ಲ. ಸೊ ಆ ಥರ ಕಾನ್ಸೆಪ್ಟಲ್ಲಿ ಇವತ್ತು ಮೆಜಾರಿಟಿ ಕ್ರಿಶ್ಚಿಯನ್ಸ್ ಇರೋದ್ರಿ ಅಲ್ವರಾ? ಏನ್ರಿ ತುಂಬ ಡೈಲ್ಯೂಟಾಗೆ, ತುಂಬ ಡಿಸಿಪ್ಲಿನಾಗೆ ಇರ್ತಾರೆ ಅವರ. ಇನ್ನು ನೆಕ್ಸ್ಟು ಫ್ಯೂಚರಲ್ಲಿ ಬೈಬಲ್ ಸ್ಟೂಡೆಂಟ್ಸಲ್ಲಿ ಇದೇ ಟ್ರೆಂಡ್ ಬರೋದು ಅಲ್ವರಾ? ಸೊ ಏನಾಗ್ತಂದ್ರೆ ಸತ್ಯಕ್ಕೆ ವ್ಯಾಲ್ಯೂ ಇರಲ್ಲ. ಇದು ಅವ್ರ ಲೆಕ್ಕದಲ್ಲಿ ಕಾನ್ಸಿಕ್ರೇಷನ್. ಅವ್ರೇನು ತಿಳ್ಕೊಂಡ್ಬಿಡ್ತಾರೆ, ಇದು ಏನ್ರಿ ಇದು ನನ್ನ ಮನಸ್ಸಾಕ್ಷಿಗೆ ಏನಾಗ್ತಲ್ಲ, ಏನೋ ತಪ್ಪು ಅಂತ ಅನಿಸ್ತಾರೆ. ಅದು ನಾನು ಏನು ಮಾಡ್ತೀನಿ, ಇದು ಇಡ್ತೀನಿ, ಇದು ದೇವ್ರ ದೃಷ್ಟಿಯಲ್ಲಿ ಏನೋ ಸರಿ ಅಂತ ನಾನು ಭಾವಿಸ್ಕೊತೀನಿ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇದನ್ನ ಹಿಂಗಿಡ್ತೀನಿ ಅಂತ. ನಾನೇನು ಸೇತನ ಸರ್ವ್ ಮಾಡ್ತಾ ಇಲ್ವಲ್ಲ, ಚೇತನ ಕೆಲಸ ಏನು ಮಾಡ್ತಾ ಇಲ್ಲ, ಕೆಟ್ಟ ಕೆಲಸ ಏನು ಮಾಡ್ತಾ ಇಲ್ವಲ್ಲ ಅಂತ ಏನು ಮಾಡೋದು, ಅಲ್ಲೇ ಏನಾಗೋದು, ಇವರು ಅಲ್ಲೇ ಸೆಟ್ಲಾಗಿ ಅದೇ ಸರ್ಕಲಲ್ಲಿ ಏನ್ರಿ ಸ್ಮೂತಾಗಿ ಸೂಪರಾಗಿರೋದ್ರಿ. ಇಂಥ ಜನಗಳಿಗೆ ಎಷ್ಟು ಜನಕ್ಕೆ ಈ ಥರ ಇಂಥ ಜನಗಳಿಗೆ ಹೋಗಿ ಸತ್ಯ ವಿಟ್ನೆಸ್ ಮಾಡಿದಾರೆ ಗೊತ್ತಿಲ್ಲ. ಚೆನ್ನಾಗಿ ಕೇಳ್ತಾರ್ರಿ, ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂತಂದರೆ ಬಾಯಿನಲ್ಲಿ ಸುಳ್ಳೇ ಬರಲ್ಲ ರೀ, ಸತ್ಯ ಕ್ಲಾಸ್ ಕೊನೆವರೆಗೂ ಅದರ. ಆದರೆ ದೇವ್ರಿಗೆ ಒಪ್ಪಿಸ್ಕೊಡೋಂಥ ವಿಚಾರ ಬರಬೇಕಾದ್ರೆ ಮಾತ್ರ ಏನ್ರಿ ಬಾರದೇ ಇಲ್ಲ. ಯಾಕಂದರೆ ಅವ್ರಿಗೇನಂತ ಅನ್ಸ್ಬಿಟ್ಟಿದೆ ಅಂತಂದರೆ ತಾನಿರೋದೇ ಸತ್ಯ, ತನ್ನಿರೋದಲ್ಲೇ ಅದೇ ಕಾನ್ಸಿಕ್ವೇಷನ್ ಮೈಂಡ್ಗೆ ಏನಾಗಿದೆ ಇವಾಗ ಫಿಕ್ಸ್ ಆಗಿರೋದ್ರಿಂದ ಅದರ. ಇದು ಒಂದು ರೀತಿ ಇದೆಯಾ? ಸರಿ. ಇನ್ನೊಬ್ಬರು ಇದ್ದಾರೆ, ಹೆಂಗಪ್ಪ ಅಂತಂದರೆ ಏನಪ್ಪ ಅಂದರೆ ಅವರು ಎದಕ್ಕೆ ಕಾನ್ಸಂಟ್ರೇಷನ್ ಮಾಡಿಕೊಂಡ್ರೆ ಕೆಲಸಕ್ಕೆ. ಯಾವ ಕೆಲಸ? ಕ್ರಿಸ್ತನಲ್ಲಿರೋಂಥ ಕೆಲಸ ಅದರ. ಯೇಸು ಕ್ರಿಸ್ತನ ಹೆಸರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದು ಏನ್ರಿ ಇವ್ರ ಪ್ರಕಾರ? ಕಾನ್ಸಿಕ್ರೇಷನ್ ಅದರ. ಇವಾಗ ಏನು ಮಾಡಬೇಕು? ತ್ಯಾಗ ಮಾಡಬೇಕು. ಏನು ತ್ಯಾಗ ಮಾಡಬೇಕು? ಸರಿ ಮಾಡ್ತೀನಿ ಬಾಪ್ಪ, ಏನು ಮಾಡ್ತೀನಿ ನಾನು, ಏನು ಮಾಡ್ತೀನಿ ಎಲ್ಲ ಸಂಸಾರ ಬಿಟ್ಬಿಡ್ತೀನಿ ಅದರ, ಎಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತೀನಿ, ನಾನೇನಾಗ್ಬಿಡ್ತೀನಿ ಸನ್ಯಾಸಿ ಥರ ದೀಕ್ಷೆ ತಗೊಂಡ್ಬಿಡ್ತೀನಿ ಅಂತಂದ್ಬಿಟ್ಟು ಫಾದರೋ ಇಲ್ಲ ನನ್ನೋ ಆಗ್ಬಿಟ್ಟು ಇದು ನನ್ನ ತ್ಯಾಗ ಅಂತೇನೋದು ನೆನ್ಸ್ಕೊಳೋದು ಅದರ. ಯೋಚನೆ ಮಾಡ್ರಿ, ಇದು ಯಾವ ದೃಷ್ಟಿಯಲ್ಲಿ ಇದು ತ್ಯಾಗ ಅಲ್ವರ? ಆಮೇಲೆ ಏನು ಮಾಡೋದು, ಇದರಲ್ಲಿ ಅಲ್ಲಿ ಇದ್ಕೊಂಡು ಏನ್ರಿ ಒಳ್ಳೆ ಕೆಲಸಗಳನ್ನ ಮಾಡೋದು. ಯಾವ ಥರ ಒಳ್ಳೆ ಕೆಲಸಗಳು? ಹೋಮ್ ಫಾರ್ ದ ಏಜು ಅದರ, ಸ್ಕೂಲ್ಗಳು, ಹಾಸ್ಪಿಟ್ಲ್ಗಳು ಅಲ್ವರ, ಏನ್ರಿ ಎಲ್ಲ ಕಡೆ ರೂರಲ್ ಇದಲ್ಲಿ ಹೋಗ್ಬಿಟ್ಟು ಬಡತನದಲ್ಲಿರೋನೆಲ್ಲ ಏನು ಮಾಡೋದು, ಎಜುಕೇಷನ್ ಕೊಡೋವಂಥದ್ದು, ಅಪ್ಲಿಫ್ಟ್ ಮಾಡೋದು, ಸಮಾಜದಲ್ಲಿ ಅವ್ರನ್ನ ಚೆನ್ನಾಗೇ ತರೋಂಥದ್ದು ಅವ್ರ ದೃಷ್ಟಿಯಲ್ಲಿ ಏನಾಗಿದೆ ಇವಾಗ ಅದು ಅವ್ರ ಕಾನ್ಸಿಕ್ರೇಷನ್. ಯಾಕೆ ಅವ್ರಿಗೆ ಕಾನ್ಸಿಕ್ರೇಷನ್ ಅನ್ಸ್ಬಿಡೈತೆ ಅಂತಂದರೆ ಅವ್ರು ಅದಕ್ಕೆ ಸೆಟ್ಲ್ ಆಗ್ಬಿಟ್ಟವ್ರಿ ಅಲ್ವರ. ಅದರಿಂದ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಅದರಿಂದ ಇವ್ರಿಗೆ ಯಾವ ಥರ ಸ್ಪಿರಿಟ್ ಅಪ್ಪ ಇದೆ ಅಂದರೆ ಏನ್ರಿ ಅವ್ರು ಮಾಡ್ತಾರದೇ ಕರೆಕ್ಟು ಅಂತ ಸ್ಪಿರಿಟ್ ಐತೆ. ಇವಾಗ ಇದಕ್ಕಿಂತ ಮುಂಚೆ ನೋಡಲ್ಲ ಕ್ಯಾರೆಕ್ಟ್ರು ಅವ್ನಿಗೆ ಅದೇ ಥರ ಫಿಕ್ಸ್ ಆಗ್ಬಿಡೈತೆ. ಅವ್ನಿಗೆ ಯಾವ ಥರ ಒಂದು ಸ್ಪಿರಿಟ್ ಬರ್ತದೆ ಅಂದರೆ ಅದೇ ಥರ ಸ್ಪಿರಿಟ್ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಏನ್ರಿ ಸೋಷಿಯಲ್ ರಿಫಾರ್ಮ್ ಅಲ್ವರ. ಆದದ್ದು ಕೆಲಸಗಳಿಗೆ ಏನಾಗಿದ್ದಾರೆ ಅವರು ಸೆಟ್ಲಾಗಿರೋದ್ರಿಂದ ಏನಾಗ್ತಾಯಿಲ್ಲ ಅಂತಂದರೆ ಏನಾರ ನಿಜವಾದ ಕಾನ್ಸಿಕ್ರೇಷನ್ ತತ್ವ ಏನಾಗ್ತಾಯಿಲ್ಲ ಗೊತ್ತಾಗ್ತಿಲ್ಲ. ಸೊ ಅದರಿಂದ ಇವ್ರಿಗೆಲ್ಲ ಹೋಲಿ ಸ್ಪಿರಿಟ್ ಇರ್ತಾರ ಅಂತಂದರೆ ಯಾವುದೇ ಕಾರಣಕ್ಕೂ ಹೋಲಿ ಸ್ಪಿರಿಟು ಇರಲ್ಲ. ಆದರೆ ಯಾವ ಥರ ಸ್ಪಿರಿಟ್ ಬರ್ತಂದರೆ ಅವ್ರು ಏನೇನಕ್ಕೆ ತನ್ನ ಮನಸ್ಸನ್ನು ಒಪ್ಪಿಸ್ಕೊಟ್ಟಿದ್ರೋ ಅದೇ ಸ್ಪಿರಿಟ್ ಅವರಲ್ಲಿ ಹೇಳ್ತಾರೆ ಆಡ್ತಾರೆ ಅದರ. ಇದು ಅದಕ್ಕೆ ಅವರಲ್ಲಿ ಇಂಡಿವಿಜುವಲ್ ಕ್ರಿಶ್ಚಿಯನ್ಸಲ್ಲಿ ಇರಬೇಕಂತ ಹೋರಾಟನೇ ಅವ್ರ ಜೀವಿತದಲ್ಲಿ ಏನಾಗಿಲ್ಲ ಅಲ್ಲಿಲ್ಲ ಅಲ್ವರ. ಅದಕ್ಕೆ ವ್ಯವಸ್ಥೆ ಮಾಡ್ರೆ ಇವಾಗ ಇಷ್ಟು ಜನ ಕಾನ್ಸಿಕ್ರೇಷನ್ ಅಂತ ನಾವು ಕಾನ್ಸೆಪ್ಟ್ ಓದೋದಲ್ಲ, ಇವ್ರು ಯಾರಾದ್ರೂ ತನ್ನ ರಕ್ಷಣೆ ಸಾಧಿಸ್ಕೊಳಕ್ಕೆ ಸಾಧ್ಯನಾ? ಯಾರಾದ್ರೂ ಚಿಕ್ಕ ಹಿಡಿಯಲು ಬದುಕಕ್ಕೆ ಸಾಧ್ಯನಾ ಅಂತಂದರೆ ಸಾಧ್ಯನೇ ಇಲ್ಲ ರೀ. ಯಾಕೆ ಸಾಧ್ಯ ಇಲ್ಲ ಅಂತ ನೋಡ್ದಂತಂದರೆ ಏನ್ರಿ ಇವರು ತಮ್ಮ ಐಡಿಯಾಗಳಿಗೆ ಒಪ್ಪಿಸ್ಕೊಟ್ಟವ್ರೆ ಅದರ. ದೇವ್ರ ಚಿತ್ತ ಏನಿದೆಯೋ ಅದಕ್ಕೇನು ಮಾಡಲಿಲ್ಲ ಅಲ್ಲಿ ಒಪ್ಪಿಸ್ಕೊಡ್ಲಿಲ್ಲ. ಹೆಂಗೆ ಅಂದರೆ
ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟು ಹೊರಗಡೆ ಬಂದರು. ಹೋಗ್ತಾ ಇದ್ದಿದ್ದು ಅಲ್ಲಿಗೆ ಕಾನಾನಿಗೆ ಹೋಗ್ತಾ ಇದ್ರು, ಏನು ತೊಂದರೆ ಇಲ್ಲ. ಆದರೆ ಸೆಂಟ್ರಲ್ ಏನು ಮಾಡಿದ್ರು, ದೇವ್ರನ್ನ ಆರಾಧಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಹೆಂಗೆ ಆರಾಧಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು? ಮೋಸ ಏನು ಮಾಡಿದ್ರು, ಆಲ್ರೆಡಿ ಎಲ್ಲ ಕೆಲವೊಂದೆಲ್ಲ ಹೇಳ್ಕೊಟ್ಟಿದ್ರು, ಪಸ್ಕದ ಸಮಯದಲ್ಲಿ ಹಿಂಗೆ ಮಾಡಬೇಕು ಏನು ಅಂತಂಬಿಟ್ಟೆಲ್ಲ. ಅದರ ಈ ಹೊರಗಡೆ ಬಂದ್ಮೇಲೆ ಇವ್ರೇನು ಮಾಡ್ಬಿಟ್ರು, ಇವ್ರಿಗೆ ಒಂದು ಮೈಂಡ್ ಇತ್ತು ನೋಡಿಂತೀನಿ, ದೇವರು ಹೆಂಗಿರ್ಬೇಕು, ದೇವ್ರನ್ನ ಆರಾಧಿಸ್ಬೇಕು ಹಿಂಗಿರ್ಬೇಕು ಅಂತ ಏನು ಮಾಡಿದ್ರು, ಇವರೇ ಒಂದು ಚಿನ್ನದ ಬಸವ ಮಾಡಿಬಿಟ್ಟು, ಅದರ ಏನೋ ಚಿನ್ನನ ಕರಗಿಸ್ಬಿಟ್ಟು ಚಿನ್ನದ ಬಸವ ಮಾಡ್ಬಿಟ್ಟು ಅದಕ್ಕೆ ಏನು ಮಾಡಿದ್ರು, ಅದಕ್ಕೆ ಇವ್ರು ಇಷ್ಟವಂತ ರೀತಿಯಲ್ಲಿ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಏನು ಮಾಡಿದ್ರು, ಶುರು ಮಾಡಿದ್ರು. ಇವರು ಕಾಲನ ಅದಕ್ಕೆ ಸ್ಪೆಂಡ್ ಮಾಡೋರು. ಅದರ ಇವರು ಕಾನ್ಸಂಟ್ರೇಷನ್ನು, ಇವರು ಎಲ್ಲ ವಿಚಾರಗಳನ್ನ ಅದಕ್ಕೆ ಏನು ಮಾಡಿದ್ರು, ಅದಕ್ಕೆ ಡೆಡಿಕೇಟ್ ಮಾಡಿದ್ರು. ಸೊ ಏನಾಗ್ಬಿಡ್ತು, ದಟ್ ವಾಸ್ ದ ಸ್ಯಾಕ್ರಿಫೈಸ್ ಅಲ್ಟಾರ್. ಅದೊಂದು ಇತ್ತಲ್ಲ, ಅದೊಂದು ಏನೋ ವಿಗ್ರಹ, ಅದೇ ಅವರು ಬಲಿಪೀಠ ಆಗ್ಬಿಡ್ತು. ಯಾಕಂದ್ರೆ ಎಲ್ಲ ಟೈಮ್ ಅದಕ್ಕೆ ಏನು ಮಾಡ್ತಾಯಿದ್ರು, ಕೊಡ್ತಾಯಿದ್ರು. ಇದೇ ಥರ ಇವತ್ತು ಎಷ್ಟೋ ಜನ ಕ್ರೈಸ್ತರುಗಳು ಅವ್ರದ್ದೇ ಒಂದು ಹೊಸದಾಗೆ ತತ್ವ ಇಟ್ಕೊಂಬಿಟ್ಟು ಬಲಿಪೀಠಕ್ಕೆ ಇಟ್ಕೊಂಬಿಟ್ಟಾರೆ. ಅದರ ಏನು ಬಲಿಪೀಠಗಳು, ಅದರ ನೀಟಾಗಿರೋದು, ಸ್ಮಾರ್ಟ್ ಆಗಿರೋದು, ಕ್ಲೀನಾಗಿರೋದು, ಅದರ ಒಳ್ಳೆ ಕ್ಯಾರೆಕ್ಟರ್ಲಿರೋದು, ಒಳ್ಳೆ ಸಮಾಜ ಕೆಲಸಗಳು ಮಾಡ್ತಾ ಇರೋದು, ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ನಾನು ಕೆಟ್ಟದ್ದು ಮಾತಾಡಲ್ಲ, ಇವೆಲ್ಲ ವೆರಿ ಗುಡ್ ಕಾನ್ಸೆಪ್ಟ್ಸ್ ಅಲ್ವರ. ಬಟ್ ದಿಸ್ ಈಸ್ ನಾಟ್ ಕಾನ್ಸಿಕ್ರೇಷನ್. ಏನ್ರಿ ಇದು? ಕ್ರಿಸ್ತನು ಇವು ಇಷ್ಟೊತ್ತು ಹೇಳಿರೋದ ಒಂದು ಪಾಯಿಂಟಲ್ಲಿ ಕ್ರಿಸ್ತನಾಗಲಿ ಅಪೊಸ್ತಲ ಪೌಲಾಗಲಿ ಮಾಡಲಿಲ್ಲ ರೀ. ಅಂದರೆ ಇದು ಕಾನ್ಸಿಕ್ರೇಷನು ಅಲ್ಲ. ದಿಸ್ ಈಸ್ ದ ಡಿಸೆಪ್ಷನ್ ಆಫ್ ದ ಡೆವಿಲ್. ನಮ್ಮನ್ನ ಸತ್ಯದ ಮಾರ್ಗ, ಇಕ್ಕಟ್ಟಾದ ಮಾರ್ಗದಲ್ಲಿ ಏನ್ರಿ ಪ್ರವೇಶ ಮಾಡಿದ ರೀತಿಲಿ ವಿಶಾಲವಾದ ಮಾರ್ಗದ ಪಕ್ಕದಲ್ಲೇ ಅವನೇ ಒಂದು ಸೃಷ್ಟಿ ಮಾಡಿದ ಇಕ್ಕಟ್ಟಾದ ಮಾರ್ಗದ ದೃಷ್ಟಿ ಇದೆ ಅಷ್ಟೇ ಅಲ್ರ. ಇಕ್ಕಟ್ಟಾದ ಮಾರ್ಗ ಹೆಂಗಿದೆ, ದಾರಿ ಬಿಕ್ಕಟ್ಟು ಏನ್ರಿ, ಆಮೇಲೆ ಕಂಡಿಡಿಯೋರೇನ್ರಿ ಸ್ವಲ್ಪ ಜನ. ಹಂಗೈತಾ ಇದು? ನಾವು ಹೇಳೋದು ಇಕ್ಕಟ್ಟಾದ ಮಾರ್ಗ ಹಿಂಗೈತಾ? ಇಕ್ಕಟ್ಟು ಬಿಕ್ಕಟ್ಟು ಅಂತೈತಾ? ಇಕ್ಕಟ್ಟು ಸ್ಮೂತ್ ಆಗಿದೆ, ಚೆನ್ನಾಗಿದೆ, ಸರಳವಾಗಿದೆ, ಸಾಫ್ಟಾಗಿ ಹೋಗ್ಬೋದು, ಕೂಲಾಗಿ ಹೋಗ್ಬೋದು, ಟೆನ್ಷನ್ ಇಲ್ಲ ರೀ, ರಿಲ್ಯಾಕ್ಸ್ ಹೋಗೋಣ ಅಲ್ವರ. ಕಂಡಿಡಿಯೋಕೆ ತುಂಬ ಈಸಿ, ನಡೆಯೋಕ್ಕಿನ್ನ ತುಂಬ ಈಸಿ ಅಲ್ವರ. ಹೆಂಗೈತೆ ನೋಡಿ ಮಾರ್ಗ? ಇದು ಸೇತನ್ಸ್ ಡಿಸೆಪ್ಷನ್. ನೋಡಿ ನೆಕ್ಸ್ಟ್ ಓದೋಣ ಅಂತೀನಿ, ನೆಕ್ಸ್ಟ್ ಪ್ಯಾರಾಗ್ರಾಫು. ಯಾರು ಓದ್ತೀರಾ ಇಲ್ಲಿ? ನಮ್ಮ ನಿಖಿತಾ ಲೈನ್ ಇದ್ದೀರಾ? ಸರಿ, ಓಕೆ. ನೆಕ್ಸ್ಟ್ ವಾಲ್ಯೂಮ್ ಯಾರತ್ತದೆ? ಸರೋಜಾ ಸ್ಟರ್, ಅನಿತಾ ಸ್ಟರ್? ಇಲ್ಲ ಬ್ರದರ್, ನನ್ನ ಹತ್ರ ಓದ್ತೀನಿ ಬ್ರದರ್. ಓಕೆ ಓಕೆ ಓಕೆ, ಅನಿತಾ ಸ್ಟರ್ ಓದಿ ಹಂಗಾರೆ. ಈ ಎಲ್ಲಾ ಪ್ರತಿಷ್ಠೆಗಳು ಮತ್ತು ಆತ್ಮಗಳು ಅಥವಾ ಅದರಿಂದುಂಟಾಗುವ ಪ್ರವೃತ್ತಿಗಳು ಎಲ್ಲಾ ಒಳ್ಳೆಯ ಮತ್ತು ಕೆಟ್ಟ ಪ್ರಭಾವಗಳನ್ನೆರಡನ್ನೂ ಹೊಂದಿವೆ. ಇವುಗಳಲ್ಲಿ ಯಾವುದಾದರೂ ಕೆಡುಕಿಗೆ ಮತ್ತು ಕೆಡುಕಿನ ಆತ್ಮಕ್ಕೆ ಪ್ರತಿಷ್ಠೆಪಡಿಸಿಕೊಳ್ಳುವುದಕ್ಕಿಂತ ಬಹಳಷ್ಟು ಉತ್ತಮ. ಇವುಗಳಲ್ಲಿ ಯಾವುದಾದರೂ ಸ್ವಂತಕ್ಕೆ ಇಲ್ಲವೇ ಅವರೊಂದಿಗೆ ಇರುವ ಸ್ವಾರ್ಥ ಸಾಧನೆಯ ಆತ್ಮಕ್ಕೆ ಪ್ರತಿಷ್ಠೆಪಡಿಸಿಕೊಳ್ಳುವುದಕ್ಕಿಂತ ಎಷ್ಟೋ ಉತ್ತಮವಾಗಿದೆ. ಯಾವುದೇ ಗೊತ್ತು ಗುರಿಯಿಲ್ಲದ ಮತ್ತು ಯಾವುದಕ್ಕೂ ಪ್ರತಿಷ್ಠೆ ಪಡಿಸಿಕೊಳ್ಳದ ಜೀವನಕ್ಕಿಂತ ಇವುಗಳಲ್ಲಿ ಯಾವುದಾದರೂ ಉತ್ತಮ. ಆದರೆ ಇದರಲ್ಲಿ ಯಾವುದನ್ನು ದೇವರ ವಾಕ್ಯದಲ್ಲಿನ ಪ್ರತಿಷ್ಠೆಯ ಆಲೋಚನೆಗಳಿಗೆ ಮತ್ತು ಪ್ರಪಂಚದ ವಿಮೋಚಕನು ನಮ್ಮ ಕರ್ತನೂ ಆತನ ದೇಹವೆಂಬ ಸಭೆಯ ಮಾದರಿಯೂ ಆದರ್ಶವೂ ಆದ ಯೇಸು ಕ್ರಿಸ್ತನಲ್ಲಿ ಉದಾಹರಿಸಲ್ಪಟ್ಟವುಗಳಿಗೆ ಯಾವುದೇ ಅರ್ಥದಲ್ಲಿ ಹೋಲಿಸಲಾಗದು. ಈ ರೀತಿಯ ನಿಜವಾದ ಪ್ರತಿಷ್ಠೆಯು ಮಾತ್ರವೇ ಹೃದಯಕ್ಕೆ ಪವಿತ್ರಾತ್ಮನನ್ನು, ಸತ್ಯದ ಆತ್ಮನನ್ನು ತರುವುದಾಗಿದೆ. ಇದನ್ನು ಈ ಲೋಕವು ಸ್ವೀಕರಿಸಲಾಗದು. ಆಯ್ತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ ಹೇಳ್ತಾರೆ ಅಂದ್ರೆ, ಇಷ್ಟೊತ್ತು ನೋಡಿರೋಂಥ ಕಾನ್ಸಿಕ್ರೇಷನ್ ಕಾನ್ಸೆಪ್ಟು ಒಂದು ದೃಷ್ಟಿಕೋನದಲ್ಲಿ ಇಟ್ಸ್ ಗುಡ್ ಏನ್ರಿ. ಎಲ್ಲದಲ್ಲೂ ಒಳ್ಳೇದು ಇದೆ, ಕೆಟ್ಟದ್ದಿದೆ. ನೋಡಿ ಇದ್ರಲ್ಲಿ ಓದಿರೋ ಪಾಯಿಂಟ್ಸ್ಗಳು ಯಾರೋ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ನಾವೇನು ಓದಿದ್ರೆ ಇಲ್ಲ, ಒಳ್ಳೇದು ಮಾಡ್ತಾರ ಅವ್ರ ದೃಷ್ಟಿಯಲ್ಲಿ ಒಳ್ಳೇದೇ. ಏನು ತಪ್ಪು ಅನ್ಸರಲ್ವಾ ಅಲ್ವರ. ನೋಡ್ರಿ ಏನು ಹೇಳ್ತಾರೆ ಅಂದರೆ, ಲೋಕದಲ್ಲಿ ಎಷ್ಟೋ ಜನಗಳು ಸ್ವಾರ್ಥಿಯಾಗಿ ಬದುಕ್ತವ್ರೆ ಅವರ, ಒಂದು ಗುತ್ತು ಗುರಿ ಎಂಥದ್ದು ಇಲ್ಲ ಅವ್ರ ಲೈಫಲ್ಲಿ ಅಲ್ವರ. ಆಮೇಲೆ ಈ ಹೊಟ್ಟೆ ಕಿಚ್ಚು, ದ್ವೇಷ, ಇದಲ್ಲೆಲ್ಲ ಬದುಕ್ತವ್ರೆ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಷ್ಟೊತ್ತು ಓದಿರೋ ಕಾನ್ಸೆಪ್ಟ್ ಇಸ್ ವೆರಿ ಗುಡ್, ಏನೂ ರಾಂಗ್ ಇಲ್ಲ ರೀ ಅವರ, ಏನು ತಪ್ಪಿಲ್ಲ ರೀ ಅದರ. ಆದರೆ ಏನ್ರಿ, ನಾವು ಕಾನ್ಸಿಕ್ರೇಷನ್ ಅಂತ ದೃಷ್ಟಿಯಲ್ಲಿ ನೋಡಿದ್ರೆ
ಇದು ಸತ್ಯವೇದದಿಂದ ಕಾನ್ಸಿಕ್ರೇಷನ್ ಅಲ್ಲ. ಅದರ ಕಾನ್ಸಿಕ್ರೇಷನೇ ಮಾಡಿದಂಥ ಒಬ್ಬ ವ್ಯಕ್ತಿ, ಅದರ ಲೌಕಿಕವಾಗಿರೋಂಥ ವ್ಯಕ್ತಿ ಕಂಪೇರ್ ಮಾಡಿದ್ರೆ ಈ ವ್ಯಕ್ತಿಗಳೇನ್ರಿ ಎಷ್ಟೋ ಬೆಟರು. ಅದರ ಆದರೆ ಸ್ಕ್ರಿಪ್ಚರ್ಸ್ ಪ್ರಕಾರ ಕ್ರಿಸ್ತನ ಎಕ್ಸಾಂಪಲ್ ಆಗಿ ಬಿಟ್ಟಿರೋದು ಇಲ್ಲಿ ನಾವು ನೋಡೋದಾದ್ರೆ ಇದು ಕಾನ್ಸಿಕ್ರೇಷನ್ನೇ ಅಲ್ಲ ರೀ. ಅದರ ದಿಸ್ ಇಸ್ ನಾಟ್ ಅ ಕಾನ್ಸಿಕ್ರೇಷನ್. ಅಪೋಸ್ಟ್ಲ್ ಪೌಲ್, ಅಪೋಸ್ಟ್ಲ್ ಪೀಟರ್, ಅದರ ನಮ್ಮ ಗ್ರೇಟ್ ಅಪೋಸ್ಟ್ಲ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅದರ ಇವರೆಲ್ಲ ಎಕ್ಸಾಂಪಲ್ಸ್ ನೋಡ್ಬೇಕಾರೆ ಇಷ್ಟೊತ್ತು ನೋಡಿದ್ರೆ ಕಾನ್ಸಿಕ್ರೇಷನ್ ಅಲ್ವೇ ಅಲ್ಲ. ಅದಕ್ಕೆ ಬೈಬಲ್ ಹೇಳೋದು, ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಹೋದ್ರೆ ನಿಮಗೆ ಪವಿತ್ರಾತ್ಮನ ಕಳಿಸ್ಕೊಡ್ತೀನಿ, ಆ ಪವಿತ್ರಾತ್ಮನ ಲೋಕ ಯಾವತ್ತೂ ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವ್ರ ಮೈಂಡೇ ಡಿಫ್ರೆಂಟ್ ಆಗಿರ್ಬೇಕಾರೆ, ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರ್ಬೇಕಾರೆ ಅವ್ರು ಹೆಂಗಪ್ಪ ಇದನ್ನ ಅರ್ಥ ಮಾಡ್ಕೊತಾರೆ? ಅವ್ರು ಹಿಂಗೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹಿಂಗೇನಂತ ಒಡಂಬಡಿಕೆಗೆ ಬರೋಕ್ಕೆ ಸಾಧ್ಯ? ಬೈಬಲ್ ಹೇಳ್ತಾರೆ, ದೇವತೆ ನಮ್ಮ ಕಾನ್ಸಿಕ್ರೇಷನ್ಗೆ ಏನಂತಂತ್ರಿ? ಒಡಂಬಡಿಕೆ ಅಲ್ಲರ. ಯಾರ ಹತ್ರ ಮಾಡ್ಕೊಳೋದು ಒಡಂಬಡಿಕೆ? ಹೇಳ್ರಿ, ಯಾರು ಗೊತ್ತಾ? ಯಾರ ಹತ್ರ ಮಾಡ್ಕೊಳೋದು ಒಡಂಬಡಿಕೆ? ನಾವು ಕಾನ್ಸಿಕ್ರೇಷನ್ ಅಂದರೆ ನಾವು ದೇವತೆ ಒಡಂಬಡಿಕೆ ಮಾಡ್ಕೊಬೇಕು ಅಂತ ಹೇಳ್ತಾರಲ್ಲ, ಏನಂತ ಒಡಂಬಡಿಕೆ ಮಾಡ್ಕೊತೀರಿ? ವಾಕ್ಯದ ಪ್ರಕಾರ ಏನಂತ ಒಡಂಬಡಿಕೆಗೆ ಏನು ಹೆಸರು? ಯಜ್ಞದ ಕುರಿ. ಆಮೇಲೆ ವಾಕ್ಯದ ಪ್ರಕಾರ ಒಡಂಬಡಿಕೆ ನಾವು ಏನಂತ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ದೇವ್ರ ಹತ್ರ? ಓಕೆ, ಇಡ್ತಾನೆ. ಹೇಳಿ ಮಂಜುಮಾಸ್ಟರ್, ಹೇಳಿ. ಪಾಪದ ಪಾಲಿಗೆ ಸತ್ತ ನೀತಿಯ ಜೀವಕ್ಕೆ ಬದುಕ್ತೀವಿ. ಓಕೆ, ನೆಕ್ಸ್ಟ್ ಬೇರೆ. ಸರಿ, ಕೀರ್ತನೆ 50ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಕೀರ್ತನೆ 50ರಲ್ಲಿ 5 ಓದಿ. Psalms chapter 50 verse 5. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಏನಂತಂದ್ರು? ನನ್ನೊಡನೆ ಯಜ್ಞದ ಮುಖಾಂತರ ಏನ್ ಮಾಡ್ಕೊಂಡಿರೋದ? ಒಡಂಬಡಿಕೆ. ಅರ್ಥ ಮಾಡ್ಕೊಳ್ರಿ, ಯಜ್ಞನೇ ಸಲ್ಲಿಸ್ತಾ ಇಲ್ಲ, ನಾನು ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಿದ್ದಾರೆ ಅಂತಂದ್ರೆ ಅದು ಒಡಂಬಡಿಕೆನಾ? ಯೋಚನೆ ಮಾಡ್ರಿ. ಇಂಗ್ಲೀಷ್ನಲ್ಲಿ ಬರ್ತದೆ, ಏನಂತ ಬರ್ತದೆ ಗೊತ್ತಾ? ಓದ್ತೀನಿ, ಕೇಳ್ತೀನಿ, ತುಂಬಾ ಚೆನ್ನಾಗಿ ಬರ್ತಾರೆ. Gather my saints together unto me, those that have made a covenant with me by sacrifice. ಸ್ಯಾಕ್ರಿಫೈಸ್ ಅಲ್ವರ. ಏನ್ ಮಾಡ್ತೀನಿ ಹೇಳಿದ್ರೆ, ತನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ತ್ರಿ ಅಂತಂದ್ಬಿಟ್ಟು ಒಡಂಬಡಿಕೆ ಮಾಡ್ತಾರೆ ಅಂತ. ಇದಕ್ಕೆ ಹೆಂಗೆ ಹೇಳ್ತಾರೆ? ದ ಕವನೆಂಟ್ ಆಫ್ ಡೆತ್ ಅಂತ ಹೇಳ್ತಾರೆ. ಅದರ ನಾವು ದೇವತೆ ಏನು ಮಾಡಿದಿರಿ? ಮರಣದ ಒಡಂಬಡಿಕೆ ಮಾಡ್ಕೊಂಡಿದ್ದೀರಿ ಅಂತೀರಿ. ಅದರ ಆ ಮರಣದ ಒಡಂಬಡಿಕೆ ಯಾರು ಮಾಡ್ಕೊಂಡ್ರೆ ಬನ್ನಿ ನನ್ನ ಜೊತೆಗೆ ಅಂತ ಹೇಳ್ತಾರೆ, ನನ್ನ ಹತ್ರಕ್ಕೆ ಬನ್ನಿ ಅಂತ ಹೇಳ್ತಾರೆ. ಅಲ್ವರ ಈ ಕಾನ್ಸೆಪ್ಟೇ ಗೊತ್ತಿಲ್ತರ ಕಾನ್ಸಿಕ್ರೇಷನ್ ಅಂದರೆ ವಾಟ್ ಈಸ್ ಯೂಸ್ ಆಫ್ ಕಾನ್ಸಿಕ್ರೇಷನ್? ಅದರ ಅದೇನು ಏನಾಯ್ತು ಅಂತಂದರೆ ಏನ್ರಿ, ಯೇಸು ಕ್ರಿಸ್ತ ಹೇಳ್ತಾರ, ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ನನ್ನಿಂದ ಬರಬೇಕು. ನಾವೇನು ಮಾಡ್ತಾ ಇದ್ದೀರಿ ಅಂತಂದರೆ ಫಸ್ಟ್ 2 ಸ್ಟೆಪ್ಸ್ನ ಬೈಪಾಸ್ ಮಾಡಿ ಎಕ್ಸ್ಪ್ರೆಸ್ ಹೈವೇಲಿ ಲಾಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದಾರೆ. ಐ ಆಮ್ ಗೋಯಿಂಗ್ ಟು ಫಾಲೋ ಯು. ಫಸ್ಟ್ 2 ಸ್ಟೆಪ್ಸ್ ಯಾರು ಮಾಡ್ತಾರೆ? ಯಾರು ಮಾಡೋದು? ಡಿನೈ ಯುವರ್ ಸೆಲ್ಫ್. ನಾವೇ ಮಾಡ್ಬೇಕು ತಾನೆ. ನಮ್ಮನ್ನ ನಾವೇ ಡಿನೈ ಮಾಡಬೇಕು. ನಮ್ಮನ್ನ ಪಕ್ಕದ ಮನೆಯವ್ರು ಮಾಡೋಕ್ಕಾಯ್ತದ? ಇಲ್ಲ ರೀ. ಅದ ಬೇರೆಯವ್ರನ್ನ ಡಿನೈ ಮಾಡೋಕ್ಕಾಯ್ತದ? ಇಲ್ಲ ರೀ. ಡಿನೈ ಅವರ್ ಸೆಲ್ಫ್ ಅಂದೇನ್ರಿ, ನಮಗಿರೋಂಥ ಪ್ರಿಫರೆನ್ಸಸ್ ಎಲ್ಲ ಬಿಡ್ಬೇಕ್ರಿ. ಆಮೇಲೆ ಏನ್ರಿ, ಕ್ಯಾರಿ ದ ಕ್ರಾಸ್. ಇವತ್ತೆಲ್ಲ ಕ್ಯಾರಿನ ಕ್ರಾಸೇ ಇಲ್ಲ ಬಿಟ್ಟಿರ್ತೀನಿ. ಕ್ಯಾರಿ ಆಲ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ. ಕ್ರಿಸ್ತನ್ಗಾಗಿ ರಿಸ್ಕು, ಜವಾಬ್ದಾರಿ, ಅದರ ಅವಮಾನ, ನಿಂದನೆಗಳು ಯಾರಿಗೋಸ್ಕರ? ಕ್ರಿಸ್ತನ್ಗಾಗ್ರಿ. ಸತ್ಯದ ನಿಮಿತ್ತವಾಗಿ, ಕ್ರಿಸ್ತ ನಿಮಿತ್ತವಾಗಿ ಏನ್ರಿ ಎಲ್ಲವನ್ನೂ ಕಳ್ಕೊಂಡು ಕ್ರಿಸ್ತನ್ಗಾಗಿ ನಿಲಕ್ಕೆನಾಗಿರ್ಬೇಕು ಇರಬೇಕು. ಆಯ್ತಾ? ಆಮೇಲೆ ನೆಕ್ಸ್ಟ್ ಬರೋದೇ ಫಾಲೋಯಿಂಗ್ ದ ಫುಟ್ ಸ್ಟೆಪ್ಸ್ ಆಫ್ ಜೀಸಸ್. ಇವೆಲ್ಲ ಎರಡು ಬಿಟ್ಬಿಟ್ಟು ಡೈರೆಕ್ಟಾಗಿ ಫಾಲೋಯಿಂಗ್ ದ ಫುಟ್ ಸ್ಟೆಪ್ಸ್ ಆಫ್ ಜೀಸಸ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ವಿ ಆರ್ ಆಲ್ಸೋ ಡಿಸೀವಿಂಗ್ ಅವರ್ ಸೆಲ್ಫ್ ಇನ್ ಅವರ್ ಕಾನ್ಸಿಕ್ರೇಷನ್ ಅಲ್ದರ. ಅದೇನು ಹೇಳೋದು? ಅದರ ಏನು ಹೇಳ್ತಾರೆ, ಇದು ಸತ್ಯವೇದದಲ್ಲಿ ಹೇಳಲ್ಲ ಅಲ್ದರ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಸತ್ಯವೂ ಯಥೋಚಿತವೂ ಆದ ಈ ಪ್ರತಿಷ್ಠೆಯು ಉಳಿದೆಲ್ಲವುಗಳಿಗಿಂತ ವಿಭಿನ್ನವಾಗಿದೆ. ಅದಕ್ಕೆ ಒಂದೇ ಒಂದು ಪವಿತ್ರ ಸ್ಥಳವಿದ್ದು ಅದಕ್ಕೆ ಮಾತ್ರವೇ ತಲೆಬಾಗುತ್ತದೆ. ಅದು ಯೆಹೋವನ ಚಿತ್ತಕ್ಕೆ ತಲೆಬಾಗುತ್ತದೆ. ತನ್ನ ಸ್ವಂತಿಕೆಯನ್ನು, ಸ್ವಂತ ಚಿತ್ತವನ್ನು ಜೀವಂತ ತ್ಯಾಗವಾಗಿ ಕರ್ತನ ಬಲಿಪೀಠದಲ್ಲಿ ಶರಣಾಗಿಸುತ್ತದೆ. ಇದೊಂದು ವಿಮೋಚನಾಯುತವಾದ
ಸೇವೆಯಾಗಿದೆ. ಇದು ಯಾವುದೇ ಕರಾರುಗಳನ್ನಾಗಲಿ ಮೀಸಲಾತಿಗಳನ್ನಾಗಲಿ ಒಡ್ಡುವುದಿಲ್ಲ. ಮಹಾಯಾಜಕನ ಭಾಷೆಯು ರಾಜವಂಶಸ್ಥ ಯಾಜಕತ್ವದ ಪ್ರತಿಯೊಂದು ಸದಸ್ಯರ ಭಾಷೆಯಾಗಿದೆ. ನಾನು ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬರಲಿಲ್ಲ, ಆದರೆ ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸಲು ಬಂದಿದ್ದೇನೆ. ಇಗೋ ದೇವರೇ, ನಾನು ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ಇಂಥವರು ಪವಿತ್ರಾತ್ಮನ ಸಹಭಾಗಿಗಳಾಗಿ ಮಾಡಲ್ಪಡುತ್ತಾರೆ. ಥ್ಯಾಂಕ್ ಯು. ಅದರ ನೋಡ್ಬೇಕಾದ್ರೆ ನಿಜವಾದ ಕಾನ್ಸಿಕ್ರೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ, ಇಷ್ಟೊತ್ತು ನೋಡಿದ್ರೆ ಎಲ್ಲ ಕಾನ್ಸೆಪ್ಟ್ ವಿಭಿನ್ನ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದ್ರೆ ಒಬ್ರಿಗೆ ತಲೆ ಬಗ್ಬೇಕ್ರಿ. ಯಾರಿಗೆ ಅಂತಂದ್ರೆ ಸರ್ವಶಕ್ತನಾಗಿರೋಂಥ ದೇವರು, ಆತನ ಒಂದು ವಾಕ್ಯ ಏನ್ರಿ ಅದಕ್ಕೇನಾಗಿರ್ಬೇಕು, ತಗ್ಗಿ ಬಗ್ಗಿ ಅದಕ್ಕೆ ಮಾತ್ರ ಏನಾಗಬೇಕು, ಸೆಂಟ್ರ್ ಆಗೋದಕ್ಕೆ ಯಾವಾಗ ಇರ್ಬೇಕ್ರಿ. ಅದರ ನಾಟ್ ಸೆಲ್ಫ್ ವಿಲ್, ತನ್ನ ಸುಯ ಚಿತ್ತಗಳಲ್ಲ ಅಲ್ವರ ಏನ್ರಿ, ಜೀವ ಬಲಿಯಾಗಿ. ಅದ್ರಲ್ಲಿ ಏನಪ್ಪ ಅಂತಂದ್ರೆ ನೋ ರಿಸರ್ವೇಷನ್ಸ್, ಅದರ ನೋ ಪ್ರಿಫರೆನ್ಸಸ್. ಅದರ ಅಯ್ಯೋ ನಾನು ಬಸ್ಸಲ್ಲಿ ಬರ್ತೀನಿ, ಆದರೆ ನನಗೆ ಫಸ್ಟ್ ಸೀಟಲ್ಲಿ ಮಾತ್ರ ಸೀಟ್ ಇದ್ರೆ ಬರ್ತೀನಿ. ನೋ ರಿಸರ್ವೇಷನ್ಸ್. ದೇವ್ರು ನೀನು ನಿಂತ್ಕೊಂಡು ಬರೋದು ರೆಡಿಯಾಗಿರ್ಬೇಕು. ಇಲ್ಲಪ್ಪ ನೀ ಏನು ಮಾಡೋಕ್ಕಾಗಲ್ಲ, ಸೀಟೇ ಇಲ್ಲ, ನೀನು ಅಲ್ಲೆಲ್ಲೋ ಬ್ಯಾಕ್ ಸೀಟಲ್ಲಿ ಒಂದು ಸೀಟ್ ಇದೆ, ಅಲ್ಲೇ ಕೂತ್ಕೊಂಡ್ಬರ್ಬೇಕು, ಎತ್ಕೊಂಡ್ಬರ್ಬೇಕು. ದಿಸ್ ಈಸ್ ಕಾನ್ಸಿಕ್ರೇಷನ್. ದೇವರು ನಮಗೋಸ್ಕರ ಏನು ಫಿಕ್ಸ್ ಮಾಡ್ತಾರೋ ಅದನ್ನೆಲ್ಲವನ್ನು ಅಕ್ಸೆಪ್ಟ್ ಮಾಡೋಕೆ ಏನಾಗಿರ್ಬೇಕು, ಇರಬೇಕು. ಅದಕ್ಕೆ ಯೂಟ್ಯೂಬಲ್ಲಿ ನೋಡಿ ಕಾನ್ಸಿಕ್ರೇಷನ್ ಸಬ್ಜೆಕ್ಟ್, ದಯವಿಟ್ಟು ಯಾರು ಕೇಳ್ರಿ ಅಲ್ವರ. ಈ ಸಂಡೇ ಕೂಡ ತಮಿಳ್ನಾಡಲ್ಲಿ ತೊಗೊಂಡಿದ್ದು, ಅದು ಯೂಟ್ಯೂಬಲ್ಲಿ ಹಾಕಿದೆ, ಕೇಳ್ರಿ ಅಂತ. ಅಲ್ಲರ ಏನಪ್ಪ ಅಂದರೆ ನಮಗೆ ಅಧಿಕಾರ ಇರೋಂಥದ್ದನ್ನ ನಾವು ಬಿಡಬೇಕ್ರಿ. ಯಾರಿಗೋಸ್ಕರ? ದೇವ್ರಿಗೋಸ್ಕರ, ಸತ್ಯಕ್ಕೋಸ್ಕರ. ಅಪೊಸ್ತಲ ಪೌಲ್ ಏನು ಹೇಳ್ತಾರೆ, ಕಣ್ಣೀರು ಸುರಿಸೋ ಜೊತೆಗೆ ನಾನೇನು ಮಾಡಿದೆ, ಕಣ್ಣೀರು ಸುರಿಸ್ತೆ ಅಂತ ಹೇಳ್ತಾರೆ. ಯಹೂದ್ಯನಾದೆ ಅಂತ ಹೇಳ್ತಾರೆ. ಏನಕ್ಕೆ ಹಂಗೆ ಹೇಳೋದು? ಅಪೊಸ್ತಲ ಪೌಲು ತ್ಯಾಗ ಮಾಡಿದ್ರಿ, ತನ್ನ ಪ್ರಿಫರೆನ್ಸಸ್ಗಳನ್ನ ತ್ಯಾಗ ಮಾಡಿ. ಯಾಕೆಂದರೆ ಸಹೋದರ ಸಹೋದರಿನ ಸಂಪಾದನೆ ಮಾಡಲಿಕ್ಕೆ, ಹೆಂಗಾರ ಆಗಲಿ ಅವನ ಕ್ರಿಸ್ತತೆ ತರಬೇಕು ಅಂತ. ಅದಕ್ಕೆ ಹೇಳ್ತಾರೆ ಅಪೊಸ್ತಲ ಪೌಲು, ಎಲ್ಲವನ್ನೂ ಕಸವನ್ನು ಎಣಿಸ್ತೆ, ಇನ್ಮೇಲೆ ನಾನು ಬದುಕಿದ್ರೆ ಯಾರು ಬದುಕ್ತಾರದು? ಅಲ್ಲಿ ಕ್ರಿಸ್ತನ ಬದುಕು. ಕ್ರಿಸ್ತನ ಹಂಗೆ ತಾನೇ ಇದ್ದಿದ್ದು. ಅಪೊಸ್ತಲ ಪೇತ್ರ ಜೊತೆಗೆ, ಅಪೊಸ್ತಲ ಯೋಹಾನನ ಜೊತೆಗೆ, ಅದರ ಯಾಕೋಬನ ಜೊತೆಗೆ, ತೋಮ ಜೊತೆಗೆ, ಯೂದಾಸನ ಜೊತೆಗೆ ಹೆಂಗಿದ್ರು ಯೇಸು ಕ್ರಿಸ್ತ? ಯೇಸು ಕ್ರಿಸ್ತು ಅವರೇ ವಿಭಿನ್ನವಾಗಿ ಲಾಡ್ ಲಬಗ್ದಾಸ್ತರ ಇದ್ರ? ಅವ್ರು ಲಾಡೇ ಬಿಡಿ, ಅಂದು ಕೂಡ ಏನು ಸ್ವಲ್ಪ ಒಂಥರ ನಾನು ಹೇಳೋದು ಕೇಳ್ಬೇಕು ಅಂತ ಇದ್ರ ಅಂದರೆ ಇಲ್ಲ ರೀ. ಹಿ ವಾಸ್ ವೆರಿ ಒನ್ ಅಮಂಗ್ ದೆಮ್. ಅದಕ್ಕೆ ಕಾಮನ್ ಪೀಪಲ್ಲು ಕ್ರಿಸ್ತನ ಇವರು ಮಸಿ ಹತ್ರ ದೃಷ್ಟಿಕೋನ ನೋಡೋಕ್ಕಾಗಿಲ್ಲ ರೀ. ಹಿ ವಾಸ್ ಒನ್ ಆಫ್ ದ ಅಪೋಸ್ಟಲ್ಸ್. ಅದರ ಮೀನು ಹಿಡಿದ ಜೊತೆಗೆ ಹೋದ್ರೆ ಇವ್ರು ಹೆಂಗಿರ್ತಿದ್ರು? ಮೀನು ಹಿಡಿತಾನೆ ಇರ್ತಾ ಇದ್ರು. ಅದರ ಇವ್ರು ಶಿಷ್ಯರ ಜೊತೆಗೆ ಹೋಗ್ಬೇಕಾದ್ರೆ ಹೆಂಗಿರ್ತದಂತೆ, ಮತ್ತವೇನಂತಾನೆ ಇರ್ತಾ ಇದ್ರು. ಸೊ ಯಾವ ದೃಷ್ಟಿಕೋನದಲ್ಲಿ ಯೇಸು ಕ್ರಿಸ್ತ ಮಸಿ ಹತ್ರ ಇದ್ರು? ದರ್ ಇಸ್ ನೋ ಸಚ್ ಗ್ರೇಟ್ ಥಿಂಗ್ಸ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ರಿಸರ್ವೇಷನ್ಸ್ ಇರಬಾರ್ದು ಅಲ್ವರ. ಆಮೇಲೆ ಏನ್ರಿ, ಸ್ಪೆಕ್ಯುಲೇಷನ್ಸ್ ಇರಬಾರ್ದು. ಸ್ಪೆಕ್ಯುಲೇಷನ್ಸ್ ಏನ್ರಿ ಅಂದರೆ ನಮ್ಮದೇ ಆದಂಥ ಹೂವಾಪಗಳು ಇರ್ತಾರೆ ನೋಡ್ತೀವಿ, ಹಿಂಗಿರ್ಬೇಕು ಹಂಗಿರ್ಬೇಕು ಹಂಗದ್ರಪ್ಪ ಕಾನ್ಸಿಕ್ರೇಷನ್. ಅದೆಲ್ಲ ಯಾವುದೂ ಇಲ್ಲ ಕನ್ನ. ದೇವ್ರು ಏನು ಹೇಳ್ತಾರೋ ಅದಕ್ಕೆ ಏನಾಗಿರ್ಬೇಕು ಎಲ್ಲದಕ್ಕೂ. ಅದರ ಕೆಲವೊಂದ್ಸತಿ ತಿನ್ನೋದಕ್ಕೆ ಏನ್ರಿ, ಅನ್ನ ಸಾಂಬಾರು ಇದೆಯಾ ತಿನ್ನೋ, ಅದು ಇಲ್ವಾ ಗಂಜಿ ಇದೆಯಾ ಅದ್ರಲ್ಲಿ ಸಂತೋಷವಾಗಿರ್ಬೇಕು. ಅಪೊಸ್ತಲ ಪೌಲ್ ಅಂತ ಹೇಳಿದ್ದು, ಎಷ್ಟು ಸತಿ ಹಿಂಸೆಗಳನ್ನು ಅನುಭವಿಸಿದೆ, ಎಷ್ಟು ಸತಿ ಕಷ್ಟಗಳನ್ನು ಅನುಭವಿಸಿದೆ, ಹಸಿವೆಯಲ್ಲಿ ವಸ್ತ್ರ ಇಲ್ಲದವರಾಗೆ, ಅದರ ಸಮುದ್ರದಲ್ಲಿ ಎಷ್ಟು ಸರಿ ಕಾಲ ಕಳೆದೆ. ಎಲ್ಲದಕ್ಕೂ ಏನ್ರಿ ದೇವ್ರಿಗೆ ಸರೆಂಡರ್ ಆಗೋದಕ್ಕೆ ಇರ್ಬೇಕು. ದಟ್ ಈಸ್ ಕಾನ್ಸಿಕ್ರೇಷನ್. ಅದರ ನೋ ಪ್ರಿಫರೆನ್ಸಸ್. ಅದರ ಹುಡುಗಿ ನೋಡ್ಬೇಕಾದ್ರೆ ಹೆಂಗೆ ನೋಡ್ತೀರಿ? ಹುಡುಗಿ ಒಳ್ಳೆ ಬೆಳ್ಳಕ್ಕಿರೋ ಹುಡುಗಿ, ಅದರ ಗುಂಡಕ್ಕಿರೋ ಹುಡುಗಿ, ಚೆನ್ನಾಗಿ ಓದಿರೋ ಹುಡುಗಿ, ಆಸ್ತಿರೋ ಹುಡುಗಿ. ಅದೇ ಹುಡುಗ ನೋಡ್ಬೇಕಾದ್ರೆ ಚೆನ್ನಾಗಿ ಓದಿರ್ಬೇಕು, ಒಳ್ಳೆ ಐಫೈ ಕೆಲಸ ಇರಬೇಕು, ಬೆಳ್ಳಕ್ಕಿರಬೇಕು, ಹೀರೋಯಿನ್ ಥರನೇ ಇರಬೇಕು ಅಲ್ವರ. ಅವರೆಲ್ಲ ಸತ್ಯಕ್ಕೆ ಬರಲ್ಲ. ನಾವು ಈ ಥರ ದೃಷ್ಟಿ ನೋಡ್ತೀವಿ ಅಂದರೆ ನಾವು ಕಾನ್ಸಿಕ್ರೇಷನ್ ಅಲ್ಲ ಅಂತ ಏನ್ರಿ ಅರ್ಥ ಅಲ್ವರ. ಅದಕ್ಕೆ ಹೇಳೋದು ದಿಸ್ ಮೀನ್ಸ್ ನೋ ರಿಸರ್ವೇಷನ್. ಅದಕ್ಕೆ ಹೇಳ್ತಾರೆ ಬ್ರದರ್, ಹೇಳ್ತಾರೆ ಮಹಾಜಿಕ್ಕನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಏನಪ್ಪ ಅರ್ಥ ಅಂದರೆ, ಈಗೋ ದೇವರೇ ಬರ್ತಾ ಇದ್ದೀನಿ, ನನ್ನ ಚಿತ್ತ ನಿರ್ವಹಿಸೋದಕ್ಕಲ್ಲ, ನಿನ್ನ ಚಿತ್ತ ನಿರ್ವಹಿಸೋದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ. ಯಾರ ಚಿತ್ತ? ದೇವರೇ ನಿನ್ನ ಚಿತ್ತ. ಏನು ಚಿತ್ತ? ಆತನ ಚಿತ್ತ. ಆತನ ಚಿತ್ತ ಏನು ಗೊತ್ತಾ? 1 Thessalonians 5th chapter 2nd verse ಓದಿ ನೋಡಿ ಯಾರು. 1 Thessalonians 5th
1 Thessalonians 4th chapter 3rd verse. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದುದರಿಂದ ಆದರಕ್ಕೆ ದೂರವಾಗಿರಬೇಕು. ನೋಡ್ರಾ ಏನಂತ ನೀವೇನಾಗಿರ್ಬೇಕು? ಶುದ್ಧವಾಗಿರಬೇಕು. ಈ ಶುದ್ಧತನ ಕ್ರಿಸ್ತನ ಮಾರ್ಗದಲ್ಲಿ ನಡಿಬೇಕಾದ್ರೆ ಬರುವಂಥ ಶುದ್ಧತನ ರೀ. ಅಂದ್ರ ಏನು ಎಲ್ಲ ಕಷ್ಟ, ಎಲ್ಲ ಹೊರೆ, ಅದರ ಎಲ್ಲ ಹಿಂಸೆ, ಎಲ್ಲ ಬಾಧೆಗಳನ್ನ ಎತ್ಕೊಂಡು ಇದರಲ್ಲಿ ನಮ್ಮ ಕ್ಯಾರೆಕ್ಟರ್ನಾಗಿರ್ಬೇಕು, ರಿಫೈನ್ ಆಗಿರ್ಬೇಕು. ಬೈಬಲ್ ಹೇಳ್ತಾರಲ್ಲ, ನಿಮ್ಮ ನಂಬಿಕೆ ಹೆಂಗಿದೆ ಅಂತೆ? ಚಿನ್ನನ ಎಂದ್ರೆ ಪುಟಕ್ಕೆ ಹಾಕಂತ ಚಿನ್ನದ ಥರ ಇದೆ ಅಂತಲ್ವರ. ಅದೇ ಥರ ನಮ್ಮನ್ನೇಂದ್ರೆ ನಮ್ಮ ಕ್ಯಾರೆಕ್ಟರ್ಗಳು ಏನೇ ಇದ್ರು ಸರಿ, ಯಾರೇ ಇರಲಿ, ಯಾರೇ ಆಗಲಿ, ಕಾನ್ಸಿಕ್ಯೂಟೆಡ್ ಲೈಫು ನಾವು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿದೆ ಅಂತಾರೆ. ಈ ಶುಡ್ ಬಿ ರಿಫೈನ್ಡ್ ಕ್ಯಾರೆಕ್ಟರ್. ಹುಡ್ದಾಗಿನ ಬೆಳೆಸ್ಕೊಂಡ ಕ್ಯಾರೆಕ್ಟರ್ ಅಲ್ಲ, ಅಥವಾ ನಾನು ನೆನ್ಸ್ಕೊಂಡ ಥರ ಇರೋಂಥ ಕ್ಯಾರೆಕ್ಟರ್. ದಟ್ ಕ್ಯಾರೆಕ್ಟರ್ ಶುಡ್ ಬಿ ಟೆಸ್ಟೆಡ್ ಬೈ ಫೈರ್. ಕಷ್ಟ ಸಂಕಟ ಹಿಂಸೆಗಳಲ್ಲಿ ಆ ಗುಣ ಏನಾಗಿರ್ಬೇಕು ನಮ್ಮ ಲೈಫಲ್ಲಿ ರಿಫ್ಲೆಕ್ಟ್ ಆಗ್ಬೇಕು ಅಧಿಕವಾಗಿ ನೋಡ್ರಿ. ಅವಾಗೆ ಅದು ನಿಜವಾದ ದೇವರ ಗುಣ. ಅದು ಹೇಳೋದು ಏನ್ರಿ, ಇಂಥವ್ರನ್ನೇ ದೇವರು ಸತ್ಯಕ್ಕೆ ಕರೆದಿ ಸತ್ಯದಲ್ಲಿ ಏನು ಮಾಡಿದ್ವಿ, ಇವ್ರಿಗೆ ಪವಿತ್ರಾತ್ಮ ಕೊಟ್ಟು ದೃಢಪಡಿಸೋದು, ಬಲ ಕೊಡಿಸೋದು. ಏನ್ರಿ, ಏನು ಪವಿತ್ರಾತ್ಮ ಕೊಟ್ಟು ಏನಕ್ಕೆ ಅವ್ರನ್ನ ಬಲ ಕೊಡಿಸೋದು ಅಂತಂದ್ರೆ, ಇವ್ರಿಗೆ ಎಕ್ಸ್ಟ್ರಾ ಪವರ್ ಏನು ಬೇಕು. ಆ ಎಕ್ಸ್ಟ್ರಾ ಪವರು ಕೊಡೋದೇ ಯಾರಪ್ಪ ಅಂತಂದ್ರೆ ನಮ್ಮ ತಂದೆಯ ದೇವರು. ಆತನ ದಯೆಯಿಂದ ಏನು ಮಾಡ್ತಾರೆ, ಇದನ್ನ ಕೊಡ್ತಾರೆ. ಓಕೆನಾ? ಸರಿ, ನಾವು ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ಏನು ಇವತ್ತು ಯಾವ್ದು ಟ್ಯೂಸ್ಡೇ ಅಲ್ವಾ? ವೆಡ್ನೆಸ್ಡೇ, ಥರ್ಸ್ಡೇ ಕೂಡ ಕ್ಲಾಸ್ ಇರ್ತಾರೆ. ಥರ್ಸ್ಡೇ ಸ್ಪೆಷಲ್ ಕ್ಲಾಸ್ ಇರ್ತಾರೆ. ದಯವಿಟ್ಟು ಎಲ್ಲರೂ ಟ್ಯೂಷನ್ ಕರೆಕ್ಟಾಗಿ ಬರ್ಬೇಕಾಗಿ ಕೇಳ್ಕೊಂತೀನಿ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗಾರ ಡೌಟ್ಸ್ ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಏನೋ ಪ್ರಶ್ನೆ ಇದೆಯಾ ಯಾರಿಗಾರ? ಸರಿ, ಓಕೆ ಜನ್.